ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾವು ನೀಡುವಂತಹ ವಿಡಿಯೋ ತಪ್ಪದೆ ನಿಮಗೆ ಸಿಗಾಗ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ, ನಿಮ್ಮ ನೇಬರ್ಸ್ಗೆ ಎಲ್ಲರಿಗೂ ಸಹ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಬನ್ನಿ ಸ್ನೇಹಿತರೆ, ಇವತ್ತು 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಈ ಲೆಸನ್ನಿನ ಸೆಕೆಂಡ್ ಪಾರ್ಟ್ ಅಥವಾ ಸೆಕೆಂಡ್ ಎಪಿಸೋಡ್. ಇದರಲ್ಲಿ ನಾವು ಕಲಿಯುವಂಥದ್ದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಬನ್ನಿ ಸ್ನೇಹಿತರೆ, ಈಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಇದರಲ್ಲಿ ಫಸ್ಟ್ ಪ್ರಾಪರ್ಟಿ ಏನಂದ್ರೆ, when metals react with oxygen they form metal oxides. When metals react with water they may form metal hydroxide or metal oxide. ಎರಡರಲ್ಲಿ ಒಂದು ಫಾರ್ಮ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. when metals react with acid they form salt and hydrogen gas is liberated. Next, fourth chemical property ಏನಂದ್ರೆ, when metals react with solution of other metal salt they form salt solution of metal. ಯಾವ ಮೆಟಲ್ ಅನ್ನು ನಾವು ಫಸ್ಟ್ ತಗೊಂಡಿರ್ತೀವಿ ಅದರ ಸಾಲ್ಟ್ ಸೊಲ್ಯೂಷನ್ ಆಗುತ್ತೆ. ಯಾವ ಮೆಟಲ್ ಇನ ಸಾಲ್ಟ್ ಸೊಲ್ಯೂಷನ್ ಅನ್ನು ತಗೊಂಡಿರ್ತೀವಿ ಅದು ಸಪರೇಟ್ ಮೆಟಲ್ ಆಗಿ ಹೊರಗಡೆ ಬರುತ್ತೆ. ನೋಡ್ರಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಯ್ತಲ್ಲ ಇದು. ನೆಕ್ಸ್ಟ್, ವೆನ್ ಮೆಟಲ್ಸ್ ಅಂಡ್ ಕ್ಲೋರಿನ್ ದೇ ಆರ್ ರಿಯಾಕ್ಟೆಡ್ ದೇ ಪ್ರೊಡ್ಯೂಸ್ ಅಯಾನಿಕ್ ಕ್ಲೋರೈಡ್ಸ್. ವೆನ್ ಮೆಟಲ್ಸ್ ಅಂಡ್ ಹೈಡ್ರೋಜನ್ ದೇ ರಿಯಾಕ್ಟ್ they produce metal hydrides. ಇದರ ನಂತರ when metals and non-metals react they produce ionic compound. when non-metals and non-metals react ಅದ ನಂತರ ಬರುತ್ತೆ, ಈಗ ಒಂದು ಫ್ಲೋದಲ್ಲಿ ಹೇಳ್ತಿದ್ದೀನಿ ಅಂತ ಹೇಳ್ಬಿಡ್ತೀನಿ, they produce covalent compounds. ಸ್ನೇಹಿತರೆ, ಈಗ ಇವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಈ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಇದನ್ನ ನೀವು ಬಹಳ ಅಂದ್ರೆ ಬಹಳ ಈಸಿಯಾಗಿ ಕಲಿಬೇಕಂದ್ರೆ, ನಿಮಗೆ ನಾನು ಫಸ್ಟ್ ಲೆಸನ್ ನಲ್ಲಿ ಹೇಳಿದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ನೀವು ನೆನಪು ಮಾಡ್ಕೊಳ್ಬೇಕು. ಒಂದು ಚಾರ್ಟ್ ಮಾಡ್ಕೊಂಡ್ ಬಂದಿದ್ದೆ, ಯಾವುದು ಅಂದ್ರೆ ಕೆಮಿಕಲ್ ರಿಯಾಕ್ಟಿವಿಟಿ ಆರ್ಡರ್ ಚಾರ್ಟ್. ಇದನ್ನು ನಾನು ಫಸ್ಟ್ ಲೆಸನ್ ನಲ್ಲೇ ಮಾಡ್ಕೊಂಡ್ ಬಂದಿದ್ದೆ. ಅವಾಗ ಸ್ವಲ್ಪ ಜನಕ್ಕೆ ಅನ್ಸಿರ್ಬೋದು ಅಲ್ಲೇ ನೆನ್ಸಿಟ್ಟಿದ್ದಿಲ್ಲ, ಅಲ್ಲೇ ಕೇಳಿದ್ರು ಅಂತ. ಯಾಕಂದ್ರೆ ನೋಡ್ರಿ, ಅಲ್ಲಿ ನೀವು ಇದನ್ನ ಕಲ್ತಿದ್ರಿಂದ ಈಗ ಒಂದ್ಸಾರಿ ನೋಡ್ಕೊಂಡ್ಬಿಟ್ರೆ ನೆನಪಾಗುತ್ತೆ. ಅವಾಗ ಇದು ನಿಮಗೆ ಈ ಎಲ್ಲಾ ಕೆಮಿಕಲ್ ಪ್ರಾಪರ್ಟೀಸ್ ನಾವು ಚೆಕ್ ಮಾಡ್ಬೇಕಾದ್ರೆ ಅಂದ್ರೆ ಸ್ಟಡಿ ಮಾಡ್ಬೇಕಾದ್ರೆ ನಮಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದ್ರೆ, ಈ ಮೆಟಲ್ಸ್ ಆಕ್ಸಿಜನ್ ಜೊತೆ ಆಗಿರ್ಲಿ, ವಾಟರ್ ಜೊತೆ ಆಗಿರ್ಲಿ, ಆಸಿಡ್ ಜೊತೆ ಆಗಿರ್ಲಿ, ಸೊಲ್ಯೂಷನ್ ಆಫ್ ಅದರ್ ಮೆಟಲ್ ಸಾಲ್ಟ್ ಜೊತೆ ಆಗಿರ್ಲಿ, ಯಾವುದರ ಜೊತೆ ಆಗಿರ್ಲಿ ರಿಯಾಕ್ಷನ್ ಆಗುತ್ತೆ ಅಂದ್ರೆ ಅಲ್ಲಿ ಈ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಏನಿದಾವೆ ಅಥವಾ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಏನಿದಾವೆ ಅವು ಬಹಳ ಬೇಗ ರಿಯಾಕ್ಟ್ ಆಗ್ತವೆ. ಅವು ಬಹಳ ಸ್ಟ್ರಾಂಗ್ ರಿಯಾಕ್ಷನ್ ಅನ್ನು ತೋರಿಸ್ತವೆ. ಲೀಸ್ಟ್ ರಿಯಾಕ್ಟಿವ್ ಹೋದಂತೆ ರಿಯಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ರಿಯಾಕ್ಟಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅವುಗಳು ಅಷ್ಟು ಪವರ್ಫುಲ್ ರಿಯಾಕ್ಷನ್ಸ್ ಅನ್ನು ತೋರಿಸಲ್ಲ. ಹಾಗಾದ್ರೆ ಇದನ್ನ ಈ ಲೆಸನ್ ನಲ್ಲಿ ಒಂದು ಸ್ಪೆಷಲ್ ಟೈಟಲ್ ಇಂದ ಕೊಟ್ಟಿದ್ದಾರೆ. ಏನದು ಟೈಟಲ್? ಸೀರೀಸ್ ಆಫ್ ರಿಯಾಕ್ಟಿವಿಟಿ ಆರ್ ದ ರಿಯಾಕ್ಟಿವಿಟಿ ಸೀರೀಸ್. ಹಾಗಾದ್ರೆ ಈ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಏನು? ಇಟ್ ಈಸ್ ಎ ಲೀಸ್ಟ್ ಆಫ್, ನೋಡ್ರಿ ಲೀಸ್ಟ್ ಇದು, ಇಟ್ ಇಸ್ ಎ ಲೀಸ್ಟ್ ಆಫ್ ಮೆಟಲ್ಸ್. ಇಲ್ಲಿ ಹೈಡ್ರೋಜನ್ ಒಂದು ಬಂದಿದೆ, ಇದು ನಾನ್ ಮೆಟಲ್. ಓಕೆ, ಇಟ್ ಇಸ್ ಎ ಲೀಸ್ಟ್ ಆಫ್ ಮೆಟಲ್ಸ್ ವಿಚ್ ಹ್ಯಾಸ್ ಬೀನ್ ಅರೇಂಜ್ ಇನ್ ದ ಆರ್ಡರ್ ಆಫ್ ದೇರ್ ಡಿಕ್ರೀಸಿಂಗ್ ಆಕ್ಟಿವಿಟೀಸ್. ಅವುಗಳ ಆಕ್ಟಿವಿಟೀಸ್ ಅನ್ನ ಡಿಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೆದಿದ್ದೀವಿ. ಅರ್ಥ ಆಯ್ತಾ? ಇಲ್ಲಿ ಯಾರೋ ಮಾರ್ಕ್ ಅಪ್ವರ್ಡ್ಸ್ ಇದೆ, ಏನಂದ್ರೆ ಇಲ್ಲಿ ಮೇಲೆ ಹೋದಂಗೆಲ್ಲ ಪವರ್ಫುಲ್ ಅಂತ, ಕೆಳಗಡೆ ಬಂದಂಗೆಲ್ಲ ನೋಡ್ರಿ ಡಿಕ್ರೀಸಿಂಗ್ ಆಯ್ತಾ. ಮೋರ್ ಪವರ್ಫುಲ್ ಪೊಟ್ಯಾಷಿಯಂ, ನೆಕ್ಸ್ಟ್ ಸೋಡಿಯಂ, ನೆಕ್ಸ್ಟ್ ಕ್ಯಾಲ್ಸಿಯಂ, ಕೆಳಗಡೆ ಬರ್ತಾ 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 ಬಂದ್ರೆ ಏನಾಗುತ್ತೆ, ಇದು ಲೀಸ್ಟ್ ರಿಯಾಕ್ಟಿವ್. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ನೀವು ದಯವಿಟ್ಟು ನೆನ್ಪಿಟ್ಕೊಳ್ರಿ. ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ನಾನು ಒಂದು ಇಲ್ಲಿ ಟ್ರಿಕ್ ಅನ್ನ ಹುಡ್ಕೊಂಡ್ ಬಂದಿದ್ದೆ. ಅದೇನಂದ್ರೆ, ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜೀಬ್ರಾ, ಇನ್ಸ್ಟೆಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್ ಅಂಡ್ ಪ್ಲಾಟಿನಮ್. ಇದನ್ನ ಹೇಳಿದೆ ನಿಮಗೆ, ದಯವಿಟ್ಟು ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ರಿ ಸ್ನೇಹಿತರೆ. ಮೊದಲಿಗೆ ನಾವೀಗ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ನಲ್ಲಿ ಫಸ್ಟ್ ಪ್ರಾಪರ್ಟಿ ಏನು? ಮೆಟಲ್ಸ್ ಮತ್ತು ಆಕ್ಸಿಜನ್ ಇವೆರಡು ರಿಯಾಕ್ಟ್ ಆದ್ರೆ ಮೆಟಲ್ ಆಕ್ಸೈಡ್ ಆಗುತ್ತೆ. ಇದು ಅರ್ಥ ಆಗಿದೆನಾ? ಇದನ್ನ ನಾವು ಈಗ ನೋಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ 3.9 ಆಕ್ಟಿವಿಟಿ ಕೊಟ್ಟಿದ್ದಾರೆ. ಈ 3.9 ಆಕ್ಟಿವಿಟಿ ಏನ್ ಹೇಳುತ್ತೆ ಅಂದ್ರೆ, ಟೇಕ್ ಸ್ಯಾಂಪಲ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಮೆಟಲ್ಸ್. ಆ ಮೆಟಲ್ಸ್ ಗಳ ಸ್ಯಾಂಪಲ್ ಅನ್ನ ತಗೊಂಡು ನಾವು ಫ್ಲೇಮ್ ನಲ್ಲಿ ಅದನ್ನ ಬರ್ನ್ ಮಾಡಿದಾಗ ಒಂದಿಷ್ಟು ಅವು ಫೈರ್ ಅನ್ನ ಕ್ಯಾಚ್ ಮಾಡಿ ಉರಿತವೆ, ಒಂದಿಷ್ಟು ಅವುಗಳ ಮೆಟಲ್ಸ್ ಮೇಲೆ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಈ ರೀತಿ ಎಲ್ಲ ಆಗೋದನ್ನು ನೋಡಿದ್ರೆ ಏನು ಗೊತ್ತಾಗುತ್ತೆ ಅಂದ್ರೆ ನಮಗೆ, ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ದೆನ್ ಮೆಟಲ್ ಆಕ್ಸೈಡ್ಸ್ ಆರ್ ಫಾರ್ಮ್ಡ್. ಅರ್ಥ ಆಯ್ತಾ? ಅದ್ರ ಮೇಲೆ ಲೇಯರ್ ಸಹ ಬಂದ್ರು ಸಹ ಅದೇನದು ಮೆಟಲ್ ಆಕ್ಸೈಡಿನ ಲೇಯರ್ ಅಂತ. ಅರ್ಥ ಆಯ್ತಾ ಸ್ನೇಹಿತರೆ? ಐ ಅಂಡರ್ಸ್ಟುಡ್ ಇಟ್ ಕ್ಲಿಯರ್ಲಿ. ನಂತರ ಈ ಎಲ್ಲಾ ಮೆಟಲ್ಸ್ ಸಹ ಒಂದೇ ರೀತಿ ರಿಯಾಕ್ಟ್ ಆಗಲ್ಲ. ಈಗಾಗಲೇ ಹೇಳಿದೆ ಯಾವುವು ಅಂದ್ರೆ, ಈ ಹೈಯರ್ ರಿಯಾಕ್ಟಿವಿಟಿಲಿ ಇರುವಂತಹವು
ಈ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇವುಗಳನ್ನು ನೀವು ಕೇವಲ ಆಕ್ಸಿಜನ್ ಪ್ರೆಸೆನ್ಸ್ ನಲ್ಲಿ ಇಟ್ಟರೆ ಸಾಕು, ದೇ ಕ್ಯಾಚ್ ಫೈರ್. there ನೋ ನೀಡ್ ಆಫ್ ಗಿವಿಂಗ್ ಎನಿ ಹೀಟ್ ಕೊಡೋದೇ ಬೇಕಾಗಿಲ್ಲ. ನೋ ನೀಡ್ ಆಫ್ ಫ್ಲೇಮ್ ಆಲ್ಸೋ. ಇಫ್ ದೇ ಆರ್ ದೇರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ದೇ ಕ್ಯಾನ್ ಕ್ಯಾಚ್ ಫೈರ್. ಯಾಕಂದ್ರೆ ಅವು ಮೋಸ್ಟ್ ರಿಯಾಕ್ಟಿವ್. ಆಕ್ಸಿಜನ್ ಜೊತೆ ಅವು ಕೇವಲ ಕಾಂಟ್ಯಾಕ್ಟ್ಗೆ ಬಂದ್ರೆ ಸಾಕು ಅವು ಬರ್ನ್ ಆಗ್ಬಿಡ್ತವೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ದೀಸ್ ಆರ್ ಕೆಪ್ಟ್ ಇನ್ ಕೆರೋಸಿನ್, ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತಾರೆ ಅದನ್ನ. ಯಾಕಂದ್ರೆ ಓಪನ್ ಎನ್ವಿರಾನ್ಮೆಂಟ್ ನಲ್ಲಿ ಇಟ್ಟರೆ ಅದು ಬರ್ನ್ ಆಗ್ಬಿಡುತ್ತೆ. ಜೊತೆಗೆ ನೀರಿನಲ್ಲೂ ಇಡಲ್ಲ. ಬೇಕಾದ್ರೆ ಅದನ್ನ ನೀವು ಮೆಟಲ್ ಮತ್ತು ವಾಟರ್ ಈ ರಿಯಾಕ್ಷನ್ ಅಲ್ಲೂ ಸಹ ಇದು ಎಕ್ಸಾಂಪಲ್ ಅನ್ನು ತಗೋಬಹುದು. ನೀರಿನಲ್ಲೂ ಇಡಲ್ಲ. ಅರ್ಥಾತ್ ಸ್ನೇಹಿತರೆ, ಅಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿ ಅಲ್ಲಿರುವಂಥ ಹೀಟ್ನಿಂದ ಆಕ್ಸಿಜನ್ ಪ್ರೆಸೆನ್ಸ್ ಇರೋದ್ರಿಂದ ನೋಡ್ರಿ, ಹೀಟ್ ಹೆಚ್ಚಿಗೆ ಆದರೆ ಹೈಡ್ರೋಜನ್ ಬರ್ನ್ ಆಗಂತ ಕೆಪಾಸಿಟಿ ಹೊಂದಿದೆ. ಆಕ್ಸಿಜನ್ ಬರ್ನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಎರಡು ಸೇರಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ಬೋದು. ಅರ್ಥ ಆಯ್ತಾ? ಅಥವಾ ಇವು ಓಪನ್ ಏರ್ನಲ್ಲಿದ್ರೂ ಸಹ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಫೈರ್ ಅನ್ನು ಕ್ಯಾಚ್ ಮಾಡುವಂಥ ಕೆಪಾಸಿಟಿ ಹೊಂದಿದ್ದಾವೆ. ಯಾವ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಪೊಟ್ಯಾಷಿಯಂ ಮತ್ತು ಸೋಡಿಯಂ. ಅರ್ಥ ಆಯ್ತಾ? ನೋಡ್ರಿ, ಇವು ಇಷ್ಟರ ಮಟ್ಟಿಗೆ ರಿಯಾಕ್ಟ್ ಆಗ್ತವೆ. ನಂತರ ನೀವು ಇಲ್ಲಿ ಲಾಸ್ಟ್ ಬರುವಂತಹ ಯಾವುವು ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್ ಇವು ಆಕ್ಸಿಜನ್ ಜೊತೆ ಎಷ್ಟೇ ಹೈ ಟೆಂಪರೇಚರ್ನಲ್ಲಿ ತಗೊಂಡು ಹೋದ್ರು ಸಹ ರಿಯಾಕ್ಟ್ ಆಗಲ್ಲ. ಯಾಕೆ ಈ ರೀತಿ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ, ಹೈಯರ್ ರಿಯಾಕ್ಟಿವ್ ಕೆಪಾಸಿಟಿ ಇರುವಂಥವು ಬೇಗ ರಿಯಾಕ್ಟ್ ಆಗ್ತವೆ. ಕಡಿಮೆ ರಿಯಾಕ್ಟಿವ್ ಕೆಪಾಸಿಟಿ ಇರುವಂಥವು ಸ್ವಲ್ಪ ಲೇಟ್ ಆಗಿ ರಿಯಾಕ್ಟ್ ಆಗ್ತವೆ. ಜೊತೆಗೆ ಅವಕ್ಕೆ ಬಿಸಿ ಮಾಡಿ ಕೊಡಬೇಕಾಗುತ್ತೆ. ಬಿಸಿ ಮಾಡಿ ಕೊಟ್ಟರೆ ಇವು ರಿಯಾಕ್ಟ್ ಆಗ್ತವೆ. ಫುಲ್ ಕೆಳಗಿರೋದು ಎಷ್ಟೇ ಬಿಸಿ ಮಾಡಿಕೊಟ್ರು ರಿಯಾಕ್ಟ್ ಆಗೋದೇ ಇಲ್ಲ. ಅರ್ಥಾತ್ ಸ್ನೇಹಿತರೆ, ಇವು ತಣ್ಣನ್ನು ತಿಂದು ಗಟ್ಟಿರ್ತಾವೆ, ಮೋಸ್ಟ್ ರಿಯಾಕ್ಟಿವ್. ಇವು ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಟ್ರೆ ರಿಯಾಕ್ಷನ್ ತೋರಿಸ್ತವೆ, ತಿಂತವೆ. ಇವು ಎಷ್ಟೇ ಬಿಸಿ ಇದು ಹಂಚ್ ಟು ಬೆಂಚ್ ರೆಡಿ ಮಾಡಿಕೊಟ್ರು ಸಹ ಇವು ತಿನ್ನಲ್ಲ. ಅಂದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂದಕ್ಕೋಸ್ಕರ ಹೇಳ್ತಿದ್ರಿ. ಅರ್ಥ ಆಯ್ತಾ ಸ್ನೇಹಿತರೆ? ಈ ಮೆಟಲ್ಸ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಆಗಿ ಮೆಟಲ್ ಆಕ್ಸೈಡ್ ಆಗ್ತಾವಲ್ಲ, ಇದು ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್. ಇದನ್ನ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇನ್ನೂ ಸುಲಭವಾಗಿ ನೆನ್ಪಿಟ್ಕೊಳ್ಬೇಕು. ಎಕ್ಸಾಮ್ ನಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇನ್ನೂ ಬೆಟರ್ ವೇದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೇಗೆ ಅಂದ್ರೆ, ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಕೇವಲ ಕೆಲವೇ ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ರಿಯಾಕ್ಟಿವಿಟಿ ಸೀರೀಸ್ನ ಆರ್ಡರ್ನಲ್ಲಿ ಬರ್ಕೊಂಡಿದ್ದೀನಿ. ಹಾಗಾಗಿ ನಿಮಗೆ ಬಹಳ ಈಸಿಯಾಗಿ ಅರ್ಥ ಆಗುತ್ತೆ, ನೆನಪು ಉಳಿಯುತ್ತೆ. ಜೊತೆಗೆ ಟೆಕ್ಸ್ಟ್ ಬುಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಲ್ಲಿದೆ. ನೋಡ್ರಿ, ಮೋಸ್ಟ್ ರಿಯಾಕ್ಟಿವ್ ಯಾವುದು? ಪೊಟ್ಯಾಷಿಯಂ. ಯಾವಾಗ ಪೊಟ್ಯಾಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯಿತು ಅವಾಗ ಪೊಟ್ಯಾಷಿಯಂ ಆಕ್ಸೈಡ್ ಪ್ರೊಡಕ್ಷನ್ ಆಯಿತು. ನೋಡ್ರಿ, ಬ್ಯಾಲೆನ್ಸ್ ಇದೆ. 4 ಆಟಮ್ಸ್ ಆಫ್ ಪೊಟ್ಯಾಷಿಯಂ ಇದೆ. ಇಲ್ಲಿ ಸಹ 2, ಇಲ್ಲಿ 2, 4 ಆಯಿತು. ಇಲ್ಲಿ ಆಕ್ಸಿಜನ್ 2 ಇದೆ. ಇಲ್ಲಿ 2 ಕೊಟ್ಟಿರೋದ್ರಿಂದ ಕೇವಲ 2ನೇ ಉಳಿತು. ಈ ರೀತಿ ಬ್ಯಾಲೆನ್ಸಿಂಗ್ ಸಹ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಜೊತೆಗೆ ನೀವು ಸೋಡಿಯಂ ಅನ್ನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಅಲ್ಲಿ ಸೋಡಿಯಂ ಆಕ್ಸೈಡ್ ಆಯಿತು. ಆದರೆ ಒಂದು ವಿಷಯ ಇಲ್ಲಿ ನೋಡ್ರಿ, ಇವೆರಡೂ ಸಹ ನಾವು ಏನನ್ನು ಕೊಡೋದೇ ಬೇಕಾಗಿಲ್ಲ. ಅಟ್ಮಾಸ್ಫಿಯರ್ನಲ್ಲಿರುವಂಥ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಫೈರ್ ಅನ್ನ ಕ್ಯಾಚ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದ್ದಾವೆ. ಯಾಕಂದ್ರೆ ಇವು ಮೋಸ್ಟ್ ರಿಯಾಕ್ಟಿವ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಯಾಲ್ಸಿಯಂ ನೋಡ್ರಿ, ಇದು ಸಹ ಒನ್ ಆಫ್ ದ ಮೋಸ್ಟ್ ರಿಯಾಕ್ಟಿವ್, ಬಟ್ ಇಟ್ ಇಸ್ ನಾಟ್ ಆಸ್ ರಿಯಾಕ್ಟಿವ್ ಆಸ್ ಪೊಟ್ಯಾಷಿಯಂ ಅಂಡ್ ಸೋಡಿಯಂ. ಹಾಗಾಗಿ ಇದು ಸಹ ಬರ್ನ್ ಆಗುತ್ತೆ. ನೀವು ಸ್ವಲ್ಪ ಬಿಸಿಯನ್ನ ಕೊಟ್ಟರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಮತ್ತು ಜಿಂಕ್ ಇವೆಲ್ಲವೂ ಸಹ ಬರ್ನ್ ಆಗ್ತವೆ. ಆಕ್ಸಿಜನ್ನ ಪ್ರೆಸೆನ್ಸ್ನಲ್ಲಿ ಹೀಟ್ ಮಾಡಿದಾಗ ಬರ್ನ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಕೊಡುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಕೊಡುತ್ತೆ, ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಕೊಡುತ್ತೆ. ದೇ ಬರ್ನ್ ವಿತ್ ಲೆಸ್ ವಿಗರ್. ಅಷ್ಟು ಫಾಸ್ಟ್ ಆಗಿ ಇದರಷ್ಟು ಫಾಸ್ಟ್ ಆಗಿ ರಿಯಾಕ್ಷನ್ ಅನ್ನ ತೋರಿಸಲ್ಲ, ಇದರಷ್ಟು ಪವರ್ಫುಲ್ ಆಗಿ ಉರಿಯಲ್ಲ. ಐರನ್ ವರೆಗೂ ನೀವು ಇದನ್ನ ಕಂಪೇರ್ ಮಾಡಬಹುದು. ಓಕೆ, ಐರನ್ ಸಹ ರಿಯಾಕ್ಟ್ ಮಾಡಿ ಐರನ್ ಆಕ್ಸೈಡ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಲೆಡ್ ಮತ್ತು ಕಾಪರ್ ಇವುಗಳು ಬಹಳ ಸ್ಲೋ ಆಗಿ ರಿಯಾಕ್ಷನ್ ಅನ್ನು ತೋರಿಸ್ತವೆ. ಬಹಳ ಹೆಚ್ಚು ಹೀಟ್ ಮಾಡಿದಾಗ ಅವಾಗ ಇವು ರಿಯಾಕ್ಟ್ ಆಗ್ತವೆ. ಇದ್ರ ನಂತರ ಗೋಲ್ಡ್ ಮತ್ತು ಸಿಲ್ವರ್ಗಳನ್ನು ನೀವೇನಾದರೂ ನೋಡಿದ್ರೆ ದೇ ಡು ನಾಟ್ ರಿಯಾಕ್ಟ್ ಈವನ್ ಅಟ್ ಹೈ ಟೆಂಪರೇಚರ್. ನೋಡ್ರಿ, ಹೈ ಟೆಂಪರೇಚರ್ ಕೊಟ್ಟರೆ ಸಹ ರಿಯಾಕ್ಟ್ ಆಗಲ್ಲ. ಇದನ್ನೆಲ್ಲ ನೋಡಿ ನಮಗೇನು ಗೊತ್ತಾಗುತ್ತೆ, ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಬಹಳ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡಿದ್ವು. ಅವು ಫೈರನ್ನು ಸಹ ಕ್ಯಾಚ್ ಮಾಡ್ತವೆ. ಆದರೆ ಇನ್ನು ಕೆಳಗಡೆ ಬರ್ತಾ ಈ ರಿಯಾಕ್ಟಿವಿಟಿ ಕಡಿಮೆ ಆದಂಗೆ ಈ ರಿಯಾಕ್ಷನ್ ಸಹ ಕಡಿಮೆ ಆಗುತ್ತೆ, ರಿಯಾಕ್ಷನ್ ಸಹ ಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಕೊನೆಗೆ ಲಾಸ್ಟ್ ಇರುವಂಥವು ರಿಯಾಕ್ಟೇ ಮಾಡಲ್ಲ. ಕ್ಲಿಯರ್ ಆಯ್ತಾ ಸ್ನೇಹಿತರೆ? ಈಗ ಈ ರಿಯಾಕ್ಷನ್ ಇಂದ ಆಗಿರುವಂಥ ಮೆಟಲ್ ಆಕ್ಸೈಡ್ಸ್ ಯಾವ ರೀತಿ ಇರ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಬಿಕಾಸ್ ಆಫ್ ದಟ್ ಓನ್ಲಿ ದೇ ಕ್ಯಾನ್ ರಿಯಾಕ್ಟ್ ವಿತ್ ಆಸಿಡ್ಸ್. ನೀವು ಇದ್ರ ಬಗ್ಗೆ ಸರಿಯಾಗಿ
ಹಿಂದಿನ ಲೆಸನ್ ನಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ, ಆಸಿಡ್ಸ್, ಬೇಸಸ್ ಮತ್ತು ಸಾಲ್ಟ್ಸ್ ನಲ್ಲಿ. ಓಕೆ, ನೋಡ್ರಿ, ಈ ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ಬಿಕಾಸ್ ಆಫ್ ದಟ್ ಓನ್ಲಿ ದೇ ರಿಯಾಕ್ಟ್ ವಿತ್ acids. Okay, when they react they produce salt by neutralization process. ಅರ್ಥ ಆಯ್ತಾ? ಕಾಪರ್ ಆಕ್ಸೈಡ್ ಇದು ಸಹ ಬೇಸಿಕ್ ಇನ್ ನೇಚರ್, ಸೊ ಓನ್ಲಿ ಇಟ್ ರಿಯಾಕ್ಟ್ಸ್ ವಿತ್ ಆಸಿಡ್ಸ್, ಅಲ್ಲಿ ನ್ಯೂಟ್ರಲೈಸೇಷನ್ ಆಗುತ್ತೆ, ಆದರೆ ಅದು ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆ, ಈಗ ಸೋಡಿಯಂ ಸಹ ಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ, ಆದರೆ ಈ ಸೋಡಿಯಂ ಆಕ್ಸೈಡ್ ಸಹ ಬೇಸಿಕ್ ಇನ್ ನೇಚರ್. ಇಲ್ಲಿ ಡಿಫರೆನ್ಸ್ ಏನು ಅಂದ್ರೆ ಇದು ವಾಟರ್ ನಲ್ಲಿ ಡಿಸಾಲ್ವ್ ಆಗಿಬಿಡುತ್ತೆ. ವಾಟರ್ ನಲ್ಲಿ ಡಿಸಾಲ್ವ್ ಆದಂತಹದ್ದನ್ನು ನಾವೇನಂತೀವಿ, ಆಲ್ಕಲೀಸ್ ಅಂತೀವಿ. ಅರ್ಥ ಆಯ್ತಾ? ಈ ರೀತಿ ಡಿಫರೆನ್ಸ್ ಅನ್ನು ನೋಡಬಹುದು. ಇವೆರಡರಲ್ಲೂ ನಾವು ನೋಡಿದ್ದೇನು, ವೆನ್ ಎವರ್ ಮೆಟಲ್ ಆಕ್ಸೈಡ್ಸ್ ಆರ್ ಫಾರ್ಮ್ಡ್ ಯೂಶುವಲಿ ದೇ ವಿಲ್ ಬಿ ಬೇಸಿಕ್ ಇನ್ ನೇಚರ್, ಬಟ್ ಸಮ್ ಮೆಟಾಲಿಕ್ ಆಕ್ಸೈಡ್ಸ್ ವಿಲ್ ಬಿ ದೇರ್, ದೇ ವಿಲ್ ಶೋ ಬೋತ್ ಅಸಿಡಿಕ್ ಅಂಡ್ ಬೇಸಿಕ್ ನೇಚರ್. ಅಂದ್ರೆ ಅವು ಆಸಿಡ್ ಜೊತೆನೂ ರಿಯಾಕ್ಟ್ ಆಗ್ತವೆ, ಬೇಸ್ ಜೊತೆನೂ ರಿಯಾಕ್ಟ್ ಆಗ್ತವೆ. ಈ ರೀತಿ ಆಸಿಡಿಕ್ ಮತ್ತು ಬೇಸಿಕ್ ಎರಡರ ನೇಚರ್ ನ ತೋರಿಸುವಂತ, ಅಥವಾ ಬೇಸ್ ಜೊತೆನೂ ರಿಯಾಕ್ಟ್ ಆಗುವಂತ, ಆಸಿಡ್ ಜೊತೆನೂ ರಿಯಾಕ್ಟ್ ಆಗುವಂತ ಸಬ್ಸ್ಟೆನ್ಸಸ್ಗೆ ಅಥವಾ ಆಕ್ಸೈಡ್ಸ್ಗೆ ನಾವೇನಂತೀವಿ, ಆಂಫೋಟೆರಿಕ್ ಆಕ್ಸೈಡ್ಸ್. ಇದಕ್ಕೆ ಎಕ್ಸಾಂಪಲ್ ಯಾವ್ದಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್. ಸರಿಯಾಗಿ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದ್ರೆ ಏನು? ದೀಸ್ ಆರ್ ದ metal oxides which show both basic as well as acidic nature. They can react with bases as well as acids. ಅರ್ಥ ಆಯ್ತಾ ಸ್ನೇಹಿತರೆ? ಫಸ್ಟ್ ಲೆಸನ್ ಅಲ್ಲಿ ನೋಡಿದ್ರಿ ಕರೋಜನ್ ಎಫೆಕ್ಟ್. ಯಾವಾಗ ಮೆಟಲ್ ಆಕ್ಸೈಡ್ಸ್ ಗಳು ಫಾರ್ಮೇಶನ್ ಆಗ್ತವೆ ಅವಾಗ ಕರೋಜನ್ ಆಗ್ತಾ ಹೋಗುತ್ತೆ ಅಂತ ನೋಡಿದ್ರಿ. ಈ ರೀತಿ ಆಗುವಂತ ಕರೋಜನ್ ಅನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ದಾರಿ ಇದೆ. ಅದು ಏನಂದ್ರೆ ದಟ್ ಈಸ್ ನಥಿಂಗ್ ಬಟ್ anodizing. What is anodizing? Anodizing is a process of formation of layer of aluminum oxide. When aluminum is exposed to air, it produces Al2O3, andre aluminum oxide layer. This oxide layer avoids further erosion, further corrosion. ಮುಂದೆ ಇನ್ನು ಇದೇ ರೀತಿ ಕರೋಜನ್ ಆಗ್ತಾ ಹೋಗಿ ಆ ಮೆಟಲ್ ಹಾಳಾಗದೇ ಇರೋ ರೀತಿ ತಡೆಯುತ್ತೆ. ಯಾವುದು? Al2O3. ಏನಿದೆ Al2O3? ಇಟ್ ಇಸ್ ದ ಫಾರ್ಮುಲಾ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್. ಇದು ನ್ಯಾಚುರಲ್ ಆಗುವಂಥದ್ದು. ಇದನ್ನು ಆರ್ಟಿಫಿಷಿಯಲ್ ಆಗಿ ಸಹ ಮಾಡಬಹುದು. ಹೇಗೆ ಅಂದ್ರೆ, ಈ ಅಲ್ಯೂಮಿನಿಯಂ ಮೆಟಲ್ ಏನಿದೆ ಇದನ್ನ ಆನೋಡ್ ಆಗಿ ಬಳಸಿ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಇದರಲ್ಲಿ ಎಲೆಕ್ಟ್ರೋಲಿಸಿಸ್ ಮಾಡಿದಾಗ ಆಕ್ಸಿಜನ್ ಪ್ರೊಡಕ್ಷನ್ ಆಗುತ್ತೆ. ಆಕ್ಸಿಜನ್ ಪ್ರೊಡಕ್ಷನ್ ಆಗಿದ್ದು ಎಲ್ಲಿ ಹೋಗುತ್ತೆ? ಆನೋಡ್ ಕಡೆನೆ ಹೋಗುತ್ತೆ. ಆನೋಡ್ ಕಡೆ ಹೋದಾಗ ಈ ಅಲ್ಯೂಮಿನಿಯಂ ಮೇಲೆ ಇದು ಸೇರ್ಕೊಳ್ಳುತ್ತೆ, ಅಲ್ಲಿ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ಥಿಕ್ ಲೇಯರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಫಾರ್ಮ್ಡ್. ಅರ್ಥ ಆಯ್ತಾ? ನೋಡ್ರಿ, ಥಿಕ್ ಲೇಯರ್ ಆಫ್ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಫಾರ್ಮ್ಡ್. ಯಾಕೆ ಥಿಕ್ ಲೇಯರ್ ಬೇಕಂದ್ರೆ ಬಹಳ ಹೆಚ್ಚು ಕಾಲ ಇದು ಉಳಿಯುತ್ತೆ. ಆನೋಡೈಸ್ ಮಾಡಿದ್ದು ಒಂದ್ಸಾರಿ ಆನೋಡೈಸ್ ಥಿನ್ ಲೇಯರ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಉಳಿಯುತ್ತೆ ಅಂತ ಹೇಳಕ್ ಬರಂಗಿಲ್ಲ. ಅರ್ಥ ಆಯ್ತಾ? ಇದು ಅದರ ಡ್ಯೂರಬಿಲಿಟಿ ಹೆಚ್ಚಿಗೆ ಮಾಡೋದಕ್ಕೂ ಸಹ, ಅಂದ್ರೆ ಕರೋಜನ್ ರೆಸಿಸ್ಟೆನ್ಸ್ ಅನ್ನ ಬಹಳ ದಿನಗಳ ಕಾಲ ಇಟ್ಕೊಳ್ಳೋಕ್ಕೂ ಸಹ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದ್ರ ಮೇಲೆ ಡೆಕೋರೇಟಿವ್ ಡಿಸೈನ್ಸ್ ಅನ್ನು ಸಹ ಈಸಿಯಾಗಿ ಮಾಡಬಹುದು. ಜೊತೆಗೆ ಅಟ್ರಾಕ್ಟಿವ್ ಫಿನಿಶ್ ಅನ್ನು ಸಹ ಈಸಿಯಾಗಿ ಕೊಡಬಹುದು. ಅದಕ್ಕೋಸ್ಕರ ಆನೋಡೈಸಿಂಗ್ ಅನ್ನ ಮಾಡ್ತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ನಂತರ ಎರಡನೆಯ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್. ಎರಡನೇ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ ಏನು ಹೇಳ್ರಿ? ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ದೇರ್ ಆರ್ 2 ಪಾಸಿಬಿಲಿಟೀಸ್. ಮೆಟಾಲಿಕ್ ಆಕ್ಸೈಡ್ ಕ್ಯಾನ್ ಬಿ ಫಾರ್ಮ್ಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್. ಇನ್ನೊಂದು ಚಾನ್ಸ್ ಏನಿದೆ ಅಂದ್ರೆ ಮೆಟಾಲಿಕ್ ಹೈಡ್ರಾಕ್ಸೈಡ್ ಕ್ಯಾನ್ ಆಲ್ಸೋ ಬಿ ಫಾರ್ಮ್ಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್. ನೋಡ್ರಿ, ಇದು ಏನು ಸ್ಪೆಷಾಲಿಟಿ? ಯಾಕೆ ಎರಡು ರೀತಿ ಆಗೋ ಚಾನ್ಸ್ ಇದೆ ಅಂದ್ರೆ, ಫಸ್ಟ್ ಮೆಟಲ್ ಮತ್ತು ವಾಟರ್ ರಿಯಾಕ್ಷನ್ ಆದಮೇಲೆ ಅಲ್ಲಿ ಪ್ರೊಡಕ್ಷನ್ ಆದಂತಹ ಪ್ರಾಡಕ್ಟ್ ಅಥವಾ ಮೆಟಲ್ ಆಕ್ಸೈಡ್ ಅದು ಏನಾದರೂ ನೀರಿನಲ್ಲಿ ಡಿಸಾಲ್ವ್ ಆಗೋ ರೀತಿ ಇತ್ತು ಅಂದ್ರೆ, ಇಫ್ ಇಟ್ ಡಿಸಾಲ್ವ್ಸ್ ಇನ್ ವಾಟರ್ ದೆನ್ ಮೆಟಲ್ ಹೈಡ್ರಾಕ್ಸೈಡ್ ಈಸ್ ಪ್ರೊಡ್ಯೂಸ್. ಹೈಡ್ರಾಕ್ಸೈಡ್ ಅಂದ್ರೆ ನೀರಿನಲ್ಲಿ ಮಿಕ್ಸ್ ಆಗಿದ್ದು. ಅರ್ಥ ಆಯ್ತಾ? ಅದೇ ಈ ಮೆಟಲ್ ಆಕ್ಸೈಡ್, ಇಫ್ ದ ಮೆಟಲ್ ಆಕ್ಸೈಡ್ ಇಸ್ ನಾಟ್ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಇನ್ ವಾಟರ್, ದೆನ್ ಇಟ್ ವಿಲ್ ರಿಮೇನ್ ಸಪರೇಟ್ಲಿ. ಅರ್ಥ ಆಯ್ತಾ? ಸಪರೇಟ್ ಆಗಿ ಉಳಿಯುತ್ತೆ. ಅವಾಗ ಹೈಡ್ರಾಕ್ಸೈಡ್ ಆಗಲ್ಲ. ಹೈಡ್ರಾಕ್ಸೈಡ್ ಅಂದ್ರೆ ನೀರಿನಲ್ಲಿ ಮಿಕ್ಸ್ ಆಗಿದ್ದು, ಇಲ್ಲಿ ನೀರಿನಲ್ಲಿ ಸಾಲ್ಯುಬಲ್ ಆಗಿದ್ದು, ಇದು ನೀರಿನಲ್ಲಿ ಸಾಲ್ಯುಬಲ್ ಆಗಿಲ್ಲ. ಹಾಗಾಗಿ ಯಾವ ಮೆಟಲ್ ಆಕ್ಸೈಡ್ಸ್ ನೀರಿನಲ್ಲಿ ಸಾಲ್ಯುಬಲ್ ಆಗಲ್ವೋ ಅದು ಕೇವಲ ಮೆಟಲ್ ಆಕ್ಸೈಡ್ ಅನ್ನೇ ಕೊಟ್ಟು ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ. ಮೆಟಲ್ ಮತ್ತು ವಾಟರ್ ರಿಯಾಕ್ಟ್ ಆದಾಗ ಯಾವಾಗ ಮೆಟಲ್ ಆಕ್ಸೈಡ್ ಆಗುತ್ತೆ, ಯಾವಾಗ ಮೆಟಲ್ ಹೈಡ್ರಾಕ್ಸೈಡ್ ಆಗುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ.
ಸ್ನೇಹಿತರೆ, ಈಗ ಸೆಕೆಂಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ ಮತ್ತು ವಾಟರ್ ರಿಯಾಕ್ಷನ್ ಆಗುತ್ತಲ್ಲ, ಇದನ್ನು ನಾವು ಒಂದು ಚಾರ್ಟ್ ಮೂಲಕ ತಿಳ್ಕೊಳ್ಳೋಣ. ಟೆಕ್ಸ್ಟ್ ಬುಕ್ನಲ್ಲಿ ಇರೋದಕ್ಕಿಂತ ಹೆಚ್ಚು ಇನ್ಫಾರ್ಮೇಷನ್ ಮತ್ತು ಈಸಿಯಾಗಿ ನೆನಪಿಟ್ಕೊಳ್ಳೋದಕ್ಕೆ, ಜೊತೆಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವ ರೀತಿ ನೀವು ಇದನ್ನು ನೆನಪಿಟ್ಕೊಳ್ಬೇಕು, ಯಾವ ರೀತಿ ಅಪ್ಲೈ ಮಾಡಿ ಕ್ವಶನ್ ಬರ್ತಾ ಇರ್ತವೆ, ಇವನ್ನೆಲ್ಲವನ್ನೂ ಸಹ ಈಗ ಸ್ಟಡಿ ಮಾಡೋಣ ಈ ಚಾರ್ಟ್ನ ಮೂಲಕ. ಸ್ನೇಹಿತರೆ, ಈಗ ಮೋಸ್ಟ್ ರಿಯಾಕ್ಟಿವ್ ಇಂದ ಲೀಸ್ಟ್ ರಿಯಾಕ್ಟಿವ್ ವರೆಗೂ ಯಾವ್ಯಾವ ಮೆಟಲ್ಸ್ ವಾಟರ್ ಜೊತೆ ಯಾವ್ಯಾವ ರೀತಿ ರಿಯಾಕ್ಟ್ ಆಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ಮೋಸ್ಟ್ ರಿಯಾಕ್ಟಿವ್ ಯಾವುದು? ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇವೆರಡನ್ನೂ ಸಹ ಒಂದು ಬ್ರಾಕೆಟ್ನ ಮುಂದೆ ಬರ್ತಿದ್ದೀನಿ. ಯಾಕೆ ಅಂದರೆ ಇವೆರಡೂ ಸಹ ಕೋಲ್ಡ್ ವಾಟರ್ ಸಿಕ್ಕರೂ ಸಾಕು ಇವುಗಳ ಜೊತೆನೇ ರಿಯಾಕ್ಟ್ ಮಾಡ್ತವೆ. ಒಂದು ವಿಷಯ ಅರ್ಥ ಮಾಡ್ಕೊಳ್ರಿ, ಯಾರು ಭಾಳ ಸ್ಟ್ರಾಂಗ್ ಇರ್ತಾರೆ ಅಂಥವ್ರು ಭಾಳ ತಣ್ಣ ನೀರಿದ್ರೂ ಸಹ ಸ್ನಾನ ಮಾಡಿಬಿಡ್ತಾರೆ. ಕೆಲವು ಜನಕ್ಕೆ ತಣ್ಣೀರಾಗಲ್ಲ, ಸ್ವಲ್ಪ ಬಿಸಿನೀರು ಬೇಕು. ಇನ್ನೂ ಕೆಲವು ಜನಕ್ಕೆ ಎಷ್ಟು ಬಿಸಿ ನೀರು ಅಂದರೆ ಕೊತ ಕುದಿಯಂಗಿರ್ಬೇಕು, ಅಂಥ ನೀರಿದ್ರೆ ಇನ್ನೊಂದು ಸ್ವಲ್ಪ ಬಿಸಿ ಇದ್ರೆ ಚೆನ್ನಾಗಿತ್ತಂತಾರೆ. ಅದೇ ನೀರಲ್ಲಿ ಸ್ನಾನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ರೀತಿ ಬೇರೆ ಬೇರೆ ರೀತಿಯ ಜನರನ್ನು ನಾವು ನೋಡ್ತೀವಿ. ಭಾಳ ತಣ್ಣ ನೀರಲ್ಲೇ ಬೆಳಗ್ಗೆ ಸ್ನಾನ ಮಾಡೋರು ನೋಡ್ರಿ ನೀವು. ಮೊದಲಿನ ಕಾಲದವ್ರು ಇರ್ತಾರೆ ಭಾಳ ಜನ, ಇತ್ತೀಚಿನವ್ರು ಭಾಳ ಕಡಿಮೆ. ಅವ್ರು ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತ. ಅದೇ ರೀತಿ ಇಲ್ಲಿ ಬಹಳ ತಣ್ಣ ನೀರು, ಕೋಲ್ಡ್ ವಾಟರ್ ಇದ್ರೂ ಸಾಕು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇವು ರಿಯಾಕ್ಟ್ ಮಾಡಿಬಿಡ್ತವೆ. ರಿಯಾಕ್ಟ್ ಮಾಡಿ ಫೈರನ್ನು ಕ್ಯಾಚ್ ಮಾಡ್ತವೆ. ಯಾಕೆ ಅಂದರೆ ಇದು ಬಹಳ ವೈಲೆಂಟ್ ರಿಯಾಕ್ಷನ್ ಈ ಪೊಟ್ಯಾಷಿಯಂ ಮತ್ತು ಸೋಡಿಯಂದು. ತಣ್ಣೀರಲ್ಲಿ ಸಹ ಫೈರನ್ನು ಹೇಗೆ ಕ್ಯಾಚ್ ಮಾಡ್ತವೆ ಅಂದರೆ ಇವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮಾಡ್ತವೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದ್ದರಿಂದ ಏನಾಗುತ್ತೆ, ಅಲ್ಲಿ ಹೀಟ್ ಪ್ರೊಡಕ್ಷನ್ ಆಯಿತು. ಎಕ್ಸೋಥರ್ಮಿಕ್ ಅಂದರೆ ಹೀಟ್ ಪ್ರೊಡಕ್ಷನ್ ಆಗೋದಲ್ಲ, ಹೀಟ್ ಪ್ರೊಡಕ್ಷನ್ ಆಗಿದ ತಕ್ಷಣ ನಿಮಗೆ ಗೊತ್ತು ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಸಹ ಲಿಬರೇಟ್ ಆಗುತ್ತೆ. ನೋಡ್ರಿ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು, ಭಾಳ ಹೆಚ್ಚು ಹೀಟ್ ಪ್ರೊಡಕ್ಷನ್ ಆಯಿತು. ಹೆಚ್ಚು ಹೀಟ್ ಪ್ರೊಡಕ್ಷನ್ ಆಗಿದ್ದಕ್ಕೆ ಈ ಹೈಡ್ರೋಜನ್ ಫೈರನ್ನು ಕ್ಯಾಚ್ ಮಾಡಿಬಿಡುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ಫೈರನ್ನು ಕ್ಯಾಚ್ ಮಾಡುವಂಥ ಕೆಪಾಸಿಟಿಯನ್ನು ಇವು ಹೊಂದಿದ್ದಾವೆ. ಈ ಪೊಟ್ಯಾಷಿಯಂ ಯಾವ ಕಲರ್ನಲ್ಲಿ ಫ್ಲೇಮನ್ನು ಕೊಡುತ್ತೆ ಅಂದರೆ ಲಿಲ್ಯಾಕ್ ಫ್ಲೇಮ್. ಇದು LiLa, ಇದು LaC. ಓಕೆ, ಲಿಲ್ಯಾಕ್ ಫ್ಲೇಮ್, LiLaC, ಲಿಲ್ಯಾಕ್ ಫ್ಲೇಮನ್ನು ಕೊಡುತ್ತೆ. ಲಿಲ್ಯಾಕ್ ಅಂದರೆ ಇದು ಈ ಲಿಲ್ಯಾಕ್ ಫ್ಲವರ್ಸಿನ ಕಲರ್ನ ಫ್ಲೇಮ್ ಅಂತ, ವೈಲೆಟ್ಗೆ ಹತ್ತತ್ರ. ಓಕೆ, ಆ ರೀತಿಯ ಫ್ಲೇಮನ್ನು ಕೊಡುತ್ತೆ ನೀರಿನ ಜೊತೆ ರಿಯಾಕ್ಟ್ ಆದಾಗ. ಅದೇ ಸೋಡಿಯಂ ಯೆಲ್ಲೋ ಫ್ಲೇಮನ್ನು ಕೊಡುತ್ತೆ. ಎಂಥ ಫ್ಲೇಮ್? ಗೋಲ್ಡನ್ ಯೆಲ್ಲೋ ಫ್ಲೇಮನ್ನು ಕೊಡುತ್ತೆ ಯಾವಾಗ ಫೈರನ್ನು ಕ್ಯಾಚ್ ಮಾಡಿದಾಗ. ಅರ್ಥ ಆಯ್ತಾ ಸ್ನೇಹಿತರೆ? ಅದಕ್ಕೋಸ್ಕರ ಇವೆರಡನ್ನೂ ಸಹ ಕೆರೋಸಿನ್ನಲ್ಲಿ ಇಟ್ಟಿರ್ತಾರೆ, ಸೀಮೆ ಎಣ್ಣೆಯಲ್ಲಿ ಇಟ್ಟಿರ್ತಾರೆ. ಇಲ್ಲ ಅಂದರೆ ಇವು ನೀರಿನಲ್ಲಿಟ್ಟರೆ ಈ ರೀತಿ ಎಕ್ಸೋಥರ್ಮಿಕ್ ರಿಯಾಕ್ಷನನ್ನು ಮಾಡಿ ದೇ ಕ್ಯಾನ್ ಕ್ಯಾಚ್ ಫೈರ್ ಅಂತ ಹೇಳಿ. ಇನ್ನೂ ಒಂದು ವಿಷಯ ಏನಂದರೆ, ಹಳ್ಳಿಗಳ ಕಡೆ ಏನು, ನಮ್ಮೂರ ಕಡೆನೇ ಸ್ಮಶಾನದಲ್ಲಿ ಕೊಳ್ಳಿದವ ಇರ್ತವೆ ಅಂತಿದ್ರು. ಯಾಕೆ ಕೊಳ್ಳಿದವ ಇರ್ತವೆ ಅಂದರೆ ಅಲ್ಲಿ ತನ್ನಷ್ಟಕ್ಕೆ ತಾನೇ ಬೆಂಕಿ ಎತ್ಬಿಡುತ್ತೆ ಸ್ಮಶಾನದಲ್ಲಿ. ಅದನ್ನು ನೋಡು ಅಲ್ಲಿ ತನ್ನಷ್ಟು ತಾನೇ ಬೆಂಕಿ ಎತ್ತು. ಹಾಗಾಗಿ ಅಲ್ಲಿ ಈ ಬೆಂಕಿಯ ದೆವ್ವ, ಬೆಂಕಿ ಅಂದರೆ ಕೊಳ್ಳಿಯ ದೆವ್ವ ಅಂತ ಅಂತಿದ್ರು. ಈ ಗಿಳಿದೆವ್ವ ಏನಿಲ್ಲ ಅಂದರೆ ಈ ಸ್ಮಶಾನದಲ್ಲಿರುವಂತಹ ಬೋನ್ಸ್ನಲ್ಲಿ ಅಥವಾ ಬೇರೆ ಬೇರೆ ಸಬ್ಸ್ಟೆನ್ಸ್ನಲ್ಲಿರುವಂತಹ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಇವುಗಳು ರಿಯಾಕ್ಟ್ ಆಗಿ ಅಲ್ಲಿ ಬೆಂಕಿ ಕಾಣೋದು. ಆದರೆ ಇದನ್ನು ಕೊಳ್ಳಿದೆವ್ವ, ಡೆವಿಲ್ ಆಫ್ ಫೈರ್ ಅಂತ ಹೇಳಿ ಮೂಢನಂಬಿಕೆ ಸಹ ಮಾಡ್ಕೊಂತಿದ್ರು. ಅದನ್ನು ನೆನಪು ಅಂತ ಹೇಳಿದೆ. ಓಕೆ, ಇದ್ರ ನಂತರ ನೋಡ್ರಿ, ಇವು ಮೋಸ್ಟ್ ಪವರ್ಫುಲ್ ಇವು. ಹಾಗಾಗಿ ಬಹಳ ರಿಯಾಕ್ಟಿವ್ ಅಲ್ಲ, ಹಾಗಾಗಿ ಇವು ಬೆಂಕಿನ ಹತ್ಕೊಂಡ್ಬಿಡ್ತವೆ. ಕೋಲ್ಡ್ ವಾಟರ್ ಕೊಟ್ಟರು ಸಾಕು. ನೆಕ್ಸ್ಟ್ ಕ್ಯಾಲ್ಸಿಯಂ ನೋಡ್ರಿ, ಕ್ಯಾಲ್ಸಿಯಂ ಸಹ ಮೋಸ್ಟ್ ರಿಯಾಕ್ಟಿವ್, ಬಟ್ ಇಟ್ ಇಸ್ ನಾಟ್ ಆಸ್ ರಿಯಾಕ್ಟಿವ್ ಆಸ್ ಪೊಟ್ಯಾಷಿಯಂ ಅಂಡ್ ಸೋಡಿಯಂ. ಅದಕ್ಕೋಸ್ಕರ ಇದಕ್ಕೂ ಸಹ ಕೋಲ್ಡ್ ವಾಟರ್ ಕೊಟ್ಟರು ಸಾಕು, ಇದು ರಿಯಾಕ್ಟ್ ಮಾಡುತ್ತೆ. ಆದರೆ ಇಲ್ಲಿ ಡೈರೆಕ್ಟಾಗಿ ಫೈರನ್ನು ಕ್ಯಾಚ್ ಮಾಡ್ತಲ್ಲ, ಆ ರೀತಿ ಫೈರನ್ನು ಕ್ಯಾಚ್ ಮಾಡಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಸ್ಟಾರ್ಟಿಂಗ್ನಲ್ಲಿ ಇದು ಸಿಂಕ್ ಆಗುತ್ತೆ, ನಂತರ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತಲ್ಲ, ಆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಬೇಕಾದ್ರೆ ಬಬಲ್ಸ್ ರೀತಿ ಮೇಲ್ ಬರುತ್ತಲ್ಲ, ಈ ರೀತಿ ಬಬಲ್ಸ್ ರೀತಿ ಮೇಲ್ ಬಂದಾಗ ಅವುಗಳ ಜೊತೆ ಕ್ಯಾಲ್ಸಿಯಂ ಕಂಟೆಂಟ್ ಸಹ ಮೇಲ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಕ್ಯಾಲ್ಸಿಯಂ ಮತ್ತು ವಾಟರ್ ರಿಯಾಕ್ಷನ್ ಆದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಯಿತು. ಇಲ್ಲಿ ಸಹ ಹೈಡ್ರಾಕ್ಸೈಡ್ ಆಗಿರೋದನ್ನು ನೋಡ್ಬೋದು. ಆದರೆ ಇಲ್ಲಿ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಇಲ್ಲಿ 2 ವಾಟರ್ ಮಾಲಿಕ್ಯೂಲ್ಸನ್ನು ತಗೊಂಡಾಗ ಇಲ್ಲಿ ಹೈಡ್ರೋಜನ್ 2 ಮತ್ತು 2 2 × 2 4 ಆಯಿತು. ಇಲ್ಲಿ ಸಹ ನೋಡ್ರಿ, ಇಲ್ಲಿ 2 ಇಲ್ಲಿ 2 4 ಆಯಿತು. ವಾಟರ್ನಲ್ಲಿರುವಂಥ ಆಕ್ಸಿಜನ್ ಹೊರಗಡೆ 2 ಇರೋದ್ರಿಂದ 2 ಆಕ್ಸಿಜನ್ ಇತ್ತು. ಇಲ್ಲಿ ನೋಡ್ರಿ, ಇಲ್ಲಿರುವಂಥ ಇಲ್ಲಿ ಕೆಳಗಡೆ 2 ಕೊಟ್ಟಿದ್ದಕ್ಕೆ ಇದು ಸಹ 2 ಆಗಿದೆ. ಕ್ಯಾಲ್ಸಿಯಂ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಈ ರೀತಿ ಬ್ಯಾಲೆನ್ಸಿಂಗ್ ಸಹ ನೀವು ಈ ಲೆಸನಲ್ಲಿ ಬರುವಂಥ ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ರೆ ಅವಾಗ ನಿಮಗೆ ಎಕ್ಸಾಮಿನೇಷನಲ್ಲಿ ಭಾಳ ಅಂದರೆ ಭಾಳ ಈಸಿ ಆಗುತ್ತೆ. ಜೊತೆಗೆ ಇಲ್ಲಿ ನೀವು ನೋಡೋದೇನೆಂದರೆ, ಇಲ್ಲಿ ಪ್ರೊಡಕ್ಷನ್ ಆದಂಥ ಹೈಡ್ರೋಜನ್ ಇದು ಬರ್ನ್ ಆಗಲ್ಲ. ಯಾಕೆ ಬರ್ನ್ ಆಗಲ್ಲ ಅಂದರೆ ಇಲ್ಲಿ ಭಾಳಷ್ಟು ಹೆಚ್ಚಿಗೆ ಹೀಟ್ ಇವ್ಲ್ಯೂಷನ್ ಆಗಿಲ್ಲ, ಕಡಿಮೆ ಹೀಟ್ ಇವ್ಲ್ಯೂಷನ್ ಆಗಿದೆ. ಹೀಟ್ ರಿಲೀಸ್ ಆಗಿರೋದು ಭಾಳ ಕಡಿಮೆ. ಅದಕ್ಕೋಸ್ಕರ ಈ ಕ್ಯಾಲ್ಸಿಯಂ ಸೊಲ್ಯೂಷನ್ ಏನಾಗುತ್ತೆ, ಮಿಲ್ಕಿ ಕಲರ್ಗೆ ಟರ್ನ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮೆಗ್ನೀಷಿಯಮನ್ನು ನೀವು ರಿಯಾಕ್ಟ್ ಮಾಡಿಸ್ಬೇಕಂದ್ರೆ ಹಾಟ್ ವಾಟರ್ ಕೊಡಬೇಕು. ನೋಡ್ರಿ, ಇದು ಮೋಸ್ಟ್ ರಿಯಾಕ್ಟಿವ್ ಇತ್ತು, ಕೋಲ್ಡ್ ವಾಟರ್ನಲ್ಲೇ ಆಯಿತು. ಇದಕ್ಕೆ ಹಾಟ್ ವಾಟರ್ ಕೊಡಬೇಕು. ಇದು ಸ್ಟಾರ್ಟಿಂಗ್ನಲ್ಲಿ ಸಿಂಕ್ ಆಗಿ ನಂತರ
ಬಬಲ್ಸ್ ಜೊತೆ ಫ್ಲೋಟ್ ಆಗುತ್ತೆ ಇದರ ಕಂಟೆಂಟ್. ಜೊತೆಗೆ ಇಲ್ಲಿ ಫೈರ್ ಆಗಲ್ಲ, ಯಾಕಂದ್ರೆ ರಿಯಾಕ್ಷನ್ ಆಗೋದು ಬಹಳ ಕಡಿಮೆ, ರಿಯಾಕ್ಟಿವಿಟಿ ಬಹಳ ಕಡಿಮೆ ಇದೆ. ಇದು ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಕೆಳಗಡೆ ಬರುತ್ತೆ. ನೆಕ್ಸ್ಟ್ ವಾಟರ್ ಜೊತೆ ಮೆಗ್ನೀಷಿಯಂ ರಿಯಾಕ್ಟ್ ಆದಾಗ ಇಲ್ಲಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯಿತು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಇದು NCERT ಟೆಕ್ಸ್ಟ್ ಬುಕ್ನಲ್ಲಿ ಹೇಳಿದ್ದಾರೆ. ಆದರೆ ನಾವು ಇದನ್ನ ವಿಕಿಪೀಡಿಯಾದಲ್ಲಿ ಅಥವಾ ಗೂಗಲ್ನಲ್ಲೆಲ್ಲ ಸರ್ಚ್ ಮಾಡಿದಾಗ ಇತ್ತೀಚೆಗೆ ಮೆಗ್ನೀಷಿಯಂ ಆಕ್ಸೈಡ್ ಸಹ ಆಗುತ್ತೆ ಅಂತಾರೆ. ಆದರೆ ನಮಗೆ NCERT ಟೆಕ್ಸ್ಟ್ ಬುಕ್ನಲ್ಲಿ ಏನು ಹೇಳಿದ್ದಾರೆ ಅದನ್ನೇ ನೋಡಿದ್ರಾಯ್ತು. ಇಲ್ಲಿವರೆಗಾದಂಥ ಎಲ್ಲ ರಿಯಾಕ್ಷನ್ನಲ್ಲೂ ಸಹ ನಾವು ಏನು ನೋಡ್ತೀವಿ, ಹೈಡ್ರಾಕ್ಸೈಡ್ ಪ್ರೊಡಕ್ಷನ್ ಆಯಿತು. ಅಂದರೆ ಇವು ಆಲ್ಕಲೀಸ್, ಇವು ಬೇಸಿಕ್ ಇನ್ ನೇಚರ್. ಬಿಕಾಸ್ ಆಫ್ ದಟ್ ಓನ್ಲಿ ದೇ ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ ಲಿಟ್ಮಸ್. ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಇವೇ ಹೈಡ್ರಾಕ್ಸೈಡ್ ಅನ್ನ ಪ್ರೊಡಕ್ಷನ್ ಮಾಡಿದ್ವು. ಲೀಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಹೈಡ್ರಾಕ್ಸೈಡ್ ಅನ್ನ ಪ್ರೊಡಕ್ಷನ್ ಮಾಡಿಲ್ಲ. ಇಲ್ಲಿ ನೋಡ್ರಿ, ಇವು ಪ್ರೊಡಕ್ಷನ್ ಮಾಡಿರೋದು ಕೇವಲ ಆಕ್ಸೈಡ್ಸ್ ಅನ್ನ. ಈಗ ಕ್ಲಿಯರ್ ಆಯ್ತಾ? ಇನ್ನೊಂದು ರೀತಿ ಹೇಳ್ದಂಗೆ ಆಯ್ತಾ? ಮೆಟಲ್ ಆಕ್ಸೈಡ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ, ಮೆಟಲ್ ಹೈಡ್ರಾಕ್ಸೈಡ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಂತ. ಇದು OH ಅಂದ್ರೆ ಮೆಟಲ್ ಹೈಡ್ರಾಕ್ಸೈಡ್, ಇದು O ಅಂದ್ರೆ ಮೆಟಲ್ ಆಕ್ಸೈಡ್. ಓಕೆ, ಈಗ ಮೆಗ್ನೀಷಿಯಂ ಮುಗಿಸಿದ್ವಿ. ನೆಕ್ಸ್ಟ್ ಅಲ್ಯೂಮಿನಿಯಂ, ಜಿಂಕ್ ಮತ್ತು ಫೆರಸ್ ಅಂದ್ರೆ ಐರನ್. ಇವುಗಳು ಈ ಮೆಗ್ನೀಷಿಯಂಕ್ಕಿಂತ ಕಡಿಮೆ ಕೆಪಾಸಿಟಿಯನ್ನು ಹೊಂದಿರ್ತವೆ, ಅಂದ್ರೆ ರಿಯಾಕ್ಟಿವಿಟಿಯನ್ನು ಹೊಂದಿರ್ತವೆ. ಅದಕ್ಕೋಸ್ಕರ ಇವಕ್ಕೆ ಹಾಟ್ ವಾಟರ್ ಆದ್ರೆ ಸಾಕಾಗಲ್ಲ, ಸ್ಟೀಮ್ ಕೊಡಬೇಕು. ನೋಡ್ರಿ, ಹಾಟ್ ವಾಟರ್ಗಿಂತ ಎಷ್ಟು ಹೆಚ್ಚಿಗೆ ಬಿಸಿಯಾದ ನೀರನ್ನು ಕೊಡಬೇಕು ಇದಕ್ಕೆ, ಅಲ್ಯೂಮಿನಿಯಂ, ಜಿಂಕ್ ಮತ್ತು ಐರನ್ಗೆ. ಅವಾಗ ಇವು ರಿಯಾಕ್ಷನ್ ಅನ್ನು ತೋರಿಸ್ತವೆ. ನೋಡ್ರಿ, ಅಲ್ಯೂಮಿನಿಯಂ ಆಕ್ಸೈಡ್ ಆಯ್ತು, ಜಿಂಕ್ ಆಕ್ಸೈಡ್ ಆಯ್ತು, ಫೆರಸ್ ಅಂದ್ರೆ ಐರನ್ ಆಕ್ಸೈಡ್ ಆಯ್ತು. ಅರ್ಥ ಆಯ್ತಾ? ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಂಡ್ರೆ ಏನಂದ್ರೆ, ಈ ಜಿಂಕ್ ಆಕ್ಸೈಡ್ ಬಿಸಿ ಇದ್ದಾಗ ಯೆಲ್ಲೋ ಕಲರ್ನ ತೋರಿಸುತ್ತೆ, ತಣ್ಣಗಿದ್ದಾಗ ವೈಟ್ ಕಲರ್ನ ತೋರಿಸುತ್ತೆ. ಓಕೆ, ಇದರ ನಂತರ ನಾವು ನೋಡುವಂಥದ್ದು, ಇವಕ್ಕೆ ಸ್ಟೀಮ್ ಕೊಟ್ಟರೆ ರಿಯಾಕ್ಟ್ ಆದವು. ಆದರೆ ಈ ಐರನ್ಗಿಂತ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಕೆಳಗಡೆ ಇರುವಂತಹ ಲೆಡ್ ಆಗಿರಲಿ, ಹೈಡ್ರೋಜನ್ ಬರಲ್ಲ, ಈ ಕಾಪರ್ ಆಗಿರಲಿ, Hg ಅಂದರೆ ಮರ್ಕ್ಯುರಿ ಆಗಿರಲಿ, ಸಿಲ್ವರ್, ಗೋಲ್ಡ್, ಇವು ಎಲ್ಲವೂ ಸಹ ವಾಟರನ್ನು ಎಷ್ಟೇ ಬಿಸಿ ಮಾಡಿಕೊಟ್ರು ಸಹ ಇವು ಸ್ನಾನ ಮಾಡಲ್ಲ, ಅಂದರೆ ಇವು ರಿಯಾಕ್ಟ್ ಮಾಡಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಯಾಕಂದ್ರೆ ಇವು ಲೀಸ್ಟ್ ರಿಯಾಕ್ಟಿವ್. ನೋಡ್ರಿ, ಮೋಸ್ಟ್ ರಿಯಾಕ್ಟಿವ್ ಇಂದ ಲೀಸ್ಟ್ ರಿಯಾಕ್ಟಿವ್ ಯಾವ ರೀತಿ ರಿಯಾಕ್ಷನ್ ತೋರಿಸ್ತವೆ. ಇಲ್ಲಿ ಕೋಲ್ಡ್ ವಾಟರ್ ಇದ್ರೆ ಸಾಕು, ಇಲ್ಲಿ ಸ್ವಲ್ಪ ಕೋಲ್ಡ್ ವಾಟರ್ ಇದ್ರು ಫೈರ್ ತೋರಿಸಲ್ಲ, ಇಲ್ಲಿ ಹಾಟ್ ವಾಟರ್ ಬೇಕು, ಇಲ್ಲಿ ಸ್ಟೀಮೇ ಬೇಕು. ಇಲ್ಲಿ ಎಷ್ಟೇ ಸ್ಟೀಮ್ ಅನ್ನು ಕೊಟ್ಟರು ಸಹ ಲೀಸ್ಟ್ ರಿಯಾಕ್ಟಿವ್ ರಿಯಾಕ್ಷನ್ ಅನ್ನೇ ತೋರಿಸಲ್ಲ. ಸ್ನೇಹಿತರೆ, ಈಗ ಥರ್ಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಅನ್ನ ನೋಡೋಣ. ಈ ಥರ್ಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ ನಲ್ಲಿ ನಾವು ಏನನ್ನು ನೋಡ್ತೀವಿ ಅಂದ್ರೆ, ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟೆಡ್ ಆಸಿಡ್ಸ್ ದೆನ್ ದೇ ಪ್ರೊಡ್ಯೂಸ್ ಸಾಲ್ಟ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಇದನ್ನ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಈ ಲೆಸನ್ ಅಲ್ಲಿ ಸಹ ಕಲ್ತಿದ್ದೀರಿ. ಓಕೆ, ನಿಮ್ಗೆ ಗೊತ್ತಿರೋದನ್ನೇ ಕಲ್ತಿದ್ದೀರಿ, ಏನು ಕಷ್ಟಪಡೋದು, ತೊಂದರೆ ಮಾಡ್ಕೊಳ್ಳೋದು ಏನಿಲ್ಲ. ಆದ್ರೆ ಇಲ್ಲಿ ಒಂದೇ ಒಂದು ಎಕ್ಸೆಪ್ಷನ್ ಇದೆ. ಏನಂದ್ರೆ, ಎಲ್ಲಾ ಡೈಲ್ಯೂಟೆಡ್ ಆಸಿಡ್ಸ್ ಅಲ್ಲ. ಯಾಕಂದ್ರೆ ನೈಟ್ರಿಕ್ ಆಸಿಡ್ ಇದರ ಫಾರ್ಮುಲಾ ಏನು? HNO3. ಇದನ್ನ ನಾವು ಯಾವುದೇ ಮೆಟಲ್ಸ್ ಜೊತೆ ರಿಯಾಕ್ಟ್ ಮಾಡಿಸಿದ್ರೆ, ಅಂದ್ರೆ ಇದು ಸಹ ಆಸಿಡ್, ಆದ್ರೆ ಇದನ್ನ ರಿಯಾಕ್ಟ್ ಮಾಡಿಸಿದ್ರೆ ಇದು ನಮಗೆ ರಿಯಾಕ್ಷನ್ ಅನ್ನ ಮಾಡಲ್ಲ, ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡಿಸಲ್ಲ. ಯಾಕಂದ್ರೆ ಡೈಲ್ಯೂಟೆಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗಬೇಕು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಬೇಕು. ಬಟ್ ಇಟ್ ವಿಲ್ ನಾಟ್ liberate the hydrogen gas because it is very good oxidizing agent. Oxidizing agent ಅಂದ್ರೆ ಏನು? ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವಂತ ಏಜೆಂಟ್ ಇದು. ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಇಲ್ಲಿ ನೋಡಿ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗಿದೆ. ಯಾವುದ್ರ ಜೊತೆ? ಈ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರು ಸಹ, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ಮೆಟಲ್ಸ್ ಅನ್ನು ರಿಯಾಕ್ಟ್ ಮಾಡಿದ್ರು ಸಹ ಸಾಲ್ಟ್ ಪ್ರೊಡಕ್ಷನ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಆದ್ರೆ ಲಿಬರೇಟ್ ಆದಂತಹ ಹೈಡ್ರೋಜನ್ ಗ್ಯಾಸ್ಗೆ ಈ ನೈಟ್ರಿಕ್ ಆಸಿಡ್ HNO3 ಇದು ಏನ್ ಮಾಡುತ್ತೆ? ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಲಿಬರೇಟ್ ಆದಂತಹ ಹೈಡ್ರೋಜನ್ಗೆ ಆಕ್ಸಿಜನ್ ಅನ್ನ ಕೊಟ್ಟು ಬಿಡುತ್ತೆ. ಅರ್ಥ ಆಯ್ತಾ? ಯಾವಾಗ ಆಕ್ಸಿಜನ್ ಅನ್ನು ಕೊಡ್ತು ಅವಾಗ H2O ವಾಟರ್ ಆಗಿ ಪ್ರೊಡಕ್ಷನ್ ಆಗಿಬಿಡುತ್ತೆ. ಈ ರೀತಿ ಆಗೋದ್ರಿಂದ ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್ಸ್ ಅನ್ನು ನಾವು ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗೋದ್ರಲ್ಲಿ ಬಳಸೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಈ ನೈಟ್ರಿಕ್ ಆಸಿಡ್ ಈ ರೀತಿಯ ರಿಯಾಕ್ಷನ್ ಆದ್ಮೇಲೆ ಏನಾಗುತ್ತೆ ಅನ್ನೋಂತ ಒಂದು ಕ್ವಶನ್ ಬರ್ಬೋದು. ರಿಯಾಕ್ಷನ್ ಆದ್ಮೇಲೆ ನೈಟ್ರಿಕ್ ಆಸಿಡ್ ಏನಾಗುತ್ತೆ? ಇಟ್ ಗೆಟ್ಸ್ ರೆಡ್ಯೂಸ್ಡ್ ಇಟ್ ಸೆಲ್ಫ್. ಅದೇ ರೆಡ್ಯೂಸ್ ಆಗಿ ನೈಟ್ರೋಜನ್ ಆಕ್ಸೈಡ್ಸ್ ಆಗುತ್ತೆ. ಯಾವ ರೀತಿ ಅಂದ್ರೆ N2O ಅಥವಾ NO ಅಥವಾ NO2 ಈ ರೀತಿಯ ನೈಟ್ರೋಜನ್ ಆಕ್ಸೈಡ್ಗಳಾಗಿ ಇದು ಕನ್ವರ್ಟ್ ಆಗುತ್ತೆ. ನಿಮಗೊಂದು ಪ್ರಶ್ನೆ ಬರ್ಬೋದು, ಏನಂದ್ರೆ ಯಾವುದು ಮೆಟಲ್ ಸಹ ಇಲ್ವಾ ಸರ್ ಈ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗುವಂಥದ್ದು ಅಂದ್ರೆ? ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್ ಅಷ್ಟೇ ಅಲ್ಲ, ವೆರಿ ವೆರಿ ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್ ಆಗಿರಬೇಕು. ಇಫ್ ದ ನೈಟ್ರಿಕ್ ಆಸಿಡ್ ಈಸ್ ವೆರಿ ವೆರಿ ಡೈಲ್ಯೂಟೆಡ್, ಇನ್ ದಟ್ ಸಿಚುಯೇಷನ್ ಮ್ಯಾಂಗನೀಸ್ ಅಂಡ್ ಮೆಗ್ನೀಷಿಯಂ ದೇ ಆರ್ ಹ್ಯಾವಿಂಗ್ ದ ಕೆಪಾಸಿಟಿ ಟು
ರಿಯಾಕ್ಟ್ ವಿತ್ ವೆರಿ ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್. ಅರ್ಥ ಆಯ್ತಾ? ಹಾಗೆ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋಜನ್ ಗ್ಯಾಸ್ ಅನ್ನ ಲಿಬರೇಟ್ ಮಾಡುವಂತ ಕೆಪಾಸಿಟಿಯನ್ನ ಇವು ಎರಡು ಮೆಟಲ್ಸ್ಗಳು ಹೊಂದಿದಾವೆ. ಇದು ಎಕ್ಸೆಪ್ಷನ್. ಇದು ಅರ್ಥ ಆಯ್ತಾ? ಇಲ್ಲಿ ಸಹ ರಿಯಾಕ್ಟಿವಿಟಿ ಸೀರೀಸ್ ಅನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಯಾಕೆ ಅಂದ್ರೆ ಆಸಿಡ್ಸ್ ಜೊತೆ ಇಲ್ಲಿರುವಂತಹ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಅವು ಬಹಳ ಫಾಸ್ಟ್ ಆಗಿ ರಿಯಾಕ್ಟ್ ಮಾಡ್ತವೆ. ಹೆಚ್ಚು ಬಬಲ್ಸ್ ಅನ್ನ ಕೊಡೋದು, ಜೊತೆಗೆ ಹೆಚ್ಚಿಗೆ ಹೀಟ್ ಅನ್ನ ಪ್ರೊಡಕ್ಷನ್ ಮಾಡ್ತವೆ, ಟೆಂಪರೇಚರ್ ರೈಸ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ರಿಯಾಕ್ಷನ್ ಬಹಳ ಫಾಸ್ಟ್ ಆಗೂ ಆಗುತ್ತೆ. ಮುಖ್ಯವಾಗಿ ಪೊಟ್ಯಾಷಿಯಂ ಮತ್ತು ಸೋಡಿಯಂಗಳನ್ನ ಲ್ಯಾಬೊರೇಟರಿಗಳಲ್ಲಿ ಆಸಿಡ್ ಜೊತೆ ಮಿಕ್ಸ್ ಮಾಡಿ ಟೆಸ್ಟ್ ಮಾಡೋದು ಬಹಳ ಅಂದ್ರೆ ಬಹಳ ಕಡಿಮೆ. ಯಾಕಂದ್ರೆ ಬಹಳ ಸೀರಿಯಸ್ ಆಗಿ, ಬಹಳ ಸಿವಿಯರ್ ಆಗಿ ಅವು ರಿಯಾಕ್ಟ್ ಮಾಡ್ತವೆ. ಅರ್ಥ ಆಯ್ತಾ? ಹಾಗಾಗಿ ನೀವು ಕೆಳಗಿನ ಕ್ಯಾಲ್ಸಿಯಂ ನೋಡ್ರಿ, ನಂತರ ಮೆಗ್ನೀಷಿಯಂ ನೋಡ್ರಿ, ನಂತರ ಅಲ್ಯೂಮಿನಿಯಂ, ನಂತರ ಜಿಂಕ್, ಐರನ್, ಈ ರೀತಿ ನೀವು ಬೇರೆ ಬೇರೆ ಮೆಟಲ್ಗಳನ್ನ ಆಸಿಡ್ ಜೊತೆ ಅಂದ್ರೆ ಡೈಲ್ಯೂಟೆಡ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತಾ ಹೋದಂತೆ ಅವುಗಳಲ್ಲಿ ಆಗುವಂತಹ ರಿಯಾಕ್ಷನ್ ಸಹ ಲೇಟ್ ಆಗ್ತಾ ಹೋಗುತ್ತೆ. ಹೀಟ್ ಇವಾಲ್ವ್ ಆಗೋದು ಸಹ ಕಡಿಮೆ ಆಗ್ತಾನೆ ಹೋಗುತ್ತೆ. ಬಬಲ್ ಫಾರ್ಮೇಶನ್ ಆಗೋದು, ಇನ್ನೊಂದು ಮತ್ತೊಂದು ಏನೇನು ಚೇಂಜ್ ಆಗುತ್ತೆ ಅವೆಲ್ಲ ಈ ರಿಯಾಕ್ಟಿವಿಟಿ ಕಡಿಮೆ ಆದಂತೆ ಅವು ಸಹ ಕಡಿಮೆ ಆಗ್ತಾನೆ ಹೋಗ್ತವೆ. ಇಲ್ಲಿ ಕೊನೆಗೆ ನೀವು ಕಾಪರಿಗೆ ಬಂದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕಾಪರ್ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದಾರೆ. ಕಾಪರಿಗೆ ಬಂದ್ರೆ ಅಲ್ಲಿ ಬಬಲ್ ಫಾರ್ಮೇಶನ್ ಆಗಲ್ಲ, ರಿಯಾಕ್ಷನ್ ಎಷ್ಟೊತ್ತು ಬಿಟ್ಟರು ಆಗಲ್ಲ. ಯಾಕಾಗಲ್ಲ? ಯಾಕಂದ್ರೆ ನೋಡ್ರಿ, ಹೈಡ್ರೋಜನ್ ಕಿಂತ ಕೆಳಗಡೆ ಇದೆ ಅದರ ರಿಯಾಕ್ಟಿವಿಟಿ, ಹೈಡ್ರೋಜನ್ ಕಿಂತ ಕಡಿಮೆ ಇದೆ. ವೆನ್ ಇಟ್ ಈಸ್ ವೀಕರ್ ದ್ಯಾನ್ ಹೈಡ್ರೋಜನ್ ಇನ್ ರೆಸ್ಪೆಕ್ಟ್ ಆಫ್ ಆಕ್ಟಿವಿಟಿ, ದೆನ್ ಹೌ ಕ್ಯಾನ್ ಇಟ್ ರಿಮೂವ್ ಹೈಡ್ರೋಜನ್? ಹೈಡ್ರೋಜನ್ ಅನ್ನ ತೆಗೆದು ಸಪರೇಟ್ ಆಗಿ ಲಿಬರೇಟ್ ಆಗಿ ಮಾಡುವಂತ ಕೆಪಾಸಿಟಿ ಅದಕ್ಕಿಲ್ಲ. ಯಾಕಂದ್ರೆ ಅದರ ರಿಯಾಕ್ಟಿವಿಟಿ ಹೈಡ್ರೋಜನ್ ಕಿಂತ ಕಡಿಮೆ ಇದೆ. ಅದೇ ರೀತಿ ಸಿಲ್ವರ್ ಆಗಿರ್ಲಿ, ಗೋಲ್ಡ್ ಆಗಿರ್ಲಿ, ಪ್ಲಾಟಿನಮ್ ಆಗಿರ್ಲಿ, ಇವು ಸಹ ಅವುಗಳ ರಿಯಾಕ್ಟಿವಿಟಿ ಕೆಳಗಡೆ ಇರೋದ್ರಿಂದ, ಹೈಡ್ರೋಜನ್ ಕಿಂತ ಕಡಿಮೆ ಇರೋದ್ರಿಂದ ದೇ ವಿಲ್ ಆಲ್ಸೋ ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟೆಡ್ ಆಸಿಡ್ಸ್. ಈಗ ಇವುಗಳನ್ನ ಒಂದು ಚಾರ್ಟ್ ಮೂಲಕ ಸಹ ನೋಡೋಣ. ಸ್ನೇಹಿತರೆ, ಇಲ್ಲಿ ಸಹ ನಾನು ಮೆಟಲ್ಸ್ ಅನ್ನ ಬರೆದಿದ್ದೀನಿ, ರಿಯಾಕ್ಟಿವಿಟಿಯ ಆಧಾರದ ಮೇಲೆ ಬರೆದಿದ್ದೀನಿ, ಆದ್ರೆ ಎಲ್ಲವನ್ನು ಬರೆದಿಲ್ಲ. ಪೊಟ್ಯಾಷಿಯಂ ಇಲ್ಲಿ ಬರೆದಿಲ್ಲ, ಯಾಕಂದ್ರೆ ಎಲ್ಲವನ್ನು ಬರೀತಾ ಹೋದ್ರೆ ಟೈಮ್ ಆಗಲ್ಲ, ವಿಡಿಯೋ ಲೆಂತಿಬಿಟಿ ಹೆಚ್ಚಿಗೆ ಆಗುತ್ತೆ ಅಂತ. ಸ್ನೇಹಿತರೆ, ಮೊದಲು ನಾವಿಲ್ಲಿ ಸೋಡಿಯಂ ಅನ್ನು ತಗೊಂಡಿದ್ದೀವಿ. ಇಲ್ಲಿ ಸೋಡಿಯಂ ಕ್ಲೋರೈಡ್ ಆಯಿತು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಇಲ್ಲಿ ಮೆಗ್ನೀಷಿಯಂ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಮೆಗ್ನೀಷಿಯಂ ಕ್ಲೋರೈಡ್ ಆಯಿತು, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಇಲ್ಲೆಲ್ಲದಲ್ಲೂ ಸಹ ನೀವು ಬ್ಯಾಲೆನ್ಸ್ ಮಾಡಬೇಕು ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ. ಅಕಸ್ಮಾತ್ ಇಲ್ಲಿ ಯಾವುದಾದ್ರೂ ಒಂದು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನೀವು ಬ್ಯಾಲೆನ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಂತರ ಅಲ್ಯೂಮಿನಿಯಂ ಅನ್ನ ಡೈಲ್ಯೂಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಯಾಕ್ಟ್ ಮಾಡಿದಾಗ ಇಲ್ಲಿ ಸಹ ಅಲ್ಯೂಮಿನಿಯಂ ಕ್ಲೋರೈಡ್ ಆಯಿತು, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಯಿತು. ಜಿಂಕ್ ಜೊತೆ ಮಾಡಿದಾಗೂ ಸಹ ಇದೇ ರೀತಿ ಆಯಿತು. ಈ ರೀತಿ ನೀವು ಫೆರಸ್ ಜೊತೆ, ಮ್ಯಾಗ್ನೀಷಿಯಂ ಜೊತೆ, ಅಲ್ಯೂಮಿನಿಯಂ ಜೊತೆ ನೀವು ಈ ಸಲ್ಫ್ಯೂರಿಕ್ ಆಸಿಡ್ ಸಹ ರಿಯಾಕ್ಟ್ ಮಾಡಿದ್ರು ಸಹ ರಿಯಾಕ್ಷನ್ ಆಗೋದನ್ನ ನೋಡ್ಬೋದು. ಆದರೆ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ರಿ, ಏನು ಅಂದರೆ ಯಾವುದರ ಜೊತೆ ರಿಯಾಕ್ಟ್ ಮಾಡಿದಾಗ ಫಾಸ್ಟ್ ರಿಯಾಕ್ಷನ್ ತೋರಿಸುತ್ತೆ ಮತ್ತು ಹೆಚ್ಚಿಗೆ ರಿಯಾಕ್ಷನ್ ಅನ್ನು ತೋರಿಸುತ್ತೆ, ಹೆಚ್ಚಿಗೆ ಹೀಟ್ ಇವಾಲ್ವ್ ಆಗುತ್ತೆ, ಎಷ್ಟು ಬೇಗ ರಿಯಾಕ್ಷನ್ ಆಗುತ್ತೆ, ಇವೆಲ್ಲವನ್ನು ಸಹ ಎಕ್ಸಾಮ್ನಲ್ಲಿ ಕಂಪೇರ್ ಮಾಡಿ ಕ್ವಶನ್ ಕೇಳ್ತಾ ಇರ್ತಾರೆ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಮೊದಲು ಇರುವಂತಹ ರಿಯಾಕ್ಟಿವ್ ಸೀರೀಸ್ನಲ್ಲಿ ಅವು ಮೊದಲು ಅಂದರೆ ಫಾಸ್ಟ್ ಆಗಿ ರಿಯಾಕ್ಷನ್ನ ತೋರಿಸ್ತವೆ, ಹೆಚ್ಚಿಗೆ ರಿಯಾಕ್ಷನ್ನ ತೋರಿಸ್ತವೆ. ಈಗ ನಿಮಗೇನಾದರೂ ಎಕ್ಸಾಮಿನೇಷನಲ್ಲಿ ಸೋಡಿಯಂ ಅನ್ನು ಕೊಟ್ಟಿದ್ರು, ಜೊತೆಗೆ ಐರನ್ ಅನ್ನು ಕೊಟ್ಟಿದ್ರು, ಇವೆರಡರಲ್ಲಿ ಯಾವುದು ಬೇಗ ರಿಯಾಕ್ಷನ್ ತೋರಿಸುತ್ತೆ? ಸೋಡಿಯಂ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಮೇಲೆ ಇದೆ. ಹಾಗಾಗಿ ಇಟ್ ಶೋಸ್ ಫಾಸ್ಟರ್ ರಿಯಾಕ್ಟಿವಿಟಿ ಅಂಡ್ ಮೋರ್ ರಿಯಾಕ್ಟಿವಿಟಿ, ಮೋರ್ ಎವಲ್ಯೂಷನ್ ಆಫ್ ಹೀಟ್. ಈ ರೀತಿ ನೀವು ಕಂಪೇರ್ ಮಾಡಿ ನೋಡ್ಬೋದು. ಅಥವಾ ಮೆಗ್ನೀಷಿಯಂ ಮತ್ತು ಜಿಂಕ್ ಅನ್ನು ಕೊಟ್ಟಿದ್ರು, ಮೆಗ್ನೀಷಿಯಂ ಬೇಗ ರಿಯಾಕ್ಷನ್ ತೋರಿಸುತ್ತೆ, ಜಿಂಕ್ ಅದಕ್ಕಿಂತ ಲೇಟ್ ಆಗುತ್ತೆ. ಈ ರೀತಿ ನೀವು ಕಂಪೇರ್ ಮಾಡಿ ನೀವು ಅರ್ಥ ಮಾಡ್ಕೊಡ್ರಿ. ಜೊತೆಗೆ ಕಾಪರ್ ಮತ್ತು ಕಾಪರ್ಗಿಂತ ಕೆಳಗಿರುವಂಥವು ಯಾವುದೇ ರೀತಿಯ ರಿಯಾಕ್ಷನ್ ಅನ್ನ ಡೈಲ್ಯೂಟೆಡ್ ಆಸಿಡ್ ಜೊತೆ ತೋರಿಸಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ಇನ್ನೊಂದು ವಿಷಯ ಟೆಕ್ಸ್ಟ್ ಬುಕ್ ನಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದೇನು ಅಂದ್ರೆ ಆಕ್ವಾರೆಜಿಯಾ. ಆಕ್ವಾರೆಜಿಯಾ ಅಂದ್ರೇನು? ಇಟ್ ಈಸ್ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ರಾಯಲ್ ವಾಟರ್. ಇಟ್ ಈಸ್ ದ ಮಿಕ್ಸ್ಚರ್ ವಿಚ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಬೈ ಮಿಕ್ಸಿಂಗ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇನ್ 3:1 ರೇಷಿಯೋ. ಈ ಆಕ್ವಾರೆಜಿಯಾ ಏನ್ ಮಾಡುತ್ತೆ ಅಂದ್ರೆ, ಇಟ್ ಈಸ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಡಿಸಾಲ್ವ್ ಗೋಲ್ಡ್. ದೋ ಇಂಡಿವಿಜುವಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಎಷ್ಟೇ ಕಾನ್ಸಂಟ್ರೇಟೆಡ್ ಇದ್ರೂ ಸಹ ಅದು ಗೋಲ್ಡ್ ಅನ್ನು ಡಿಸಾಲ್ವ್ ಮಾಡಕ್ಕಾಗಲ್ಲ. ಇಂಡಿವಿಜುವಲ್ ನೈಟ್ರಿಕ್ ಆಸಿಡ್ ಗೋಲ್ಡ್ ಅನ್ನು ಡಿಸಾಲ್ವ್ ಮಾಡಕ್ಕಾಗಲ್ಲ. ಆದ್ರೆ ಇವೆರಡೂ ಕಾನ್ಸಂಟ್ರೇಟೆಡ್ ಫಾರ್ಮ್ ನಲ್ಲಿ ಇರುವಂತದ್ದು, ಇಬ್ರು ಸೇರಿ ಗೋಲ್ಡ್ ಅನ್ನ ಡಿಸಾಲ್ವ್ ಮಾಡ್ತಾರೆ. ಅರ್ಥಾತ್ ಅಂದ್ರೆ ಇವೆರಡೂ ಸೇರಿ ಗೋಲ್ಡ್ ಅನ್ನ ಡಿಸಾಲ್ವ್ ಮಾಡ್ತವೆ. ಅಷ್ಟರ ಮಟ್ಟಿಗೆ ಹೆವಿ ಕೆಪಾಸಿಟಿ ಹೊಂದಿರುವಂತಹ ಒಂದು ಸಬ್ಸ್ಟೆನ್ಸ್ ಇದು. ಇದನ್ನೇನಂತಾರೆ? ಆಕ್ವಾರೆಜಿಯಾ. ಇದನ್ನ ಹೈಯೆಸ್ಟ್ ಕ್ವಾಲಿಟಿ ಗೋಲ್ಡ್ 99.99 ಇಷ್ಟರ ಮಟ್ಟಿಗೆ ಪ್ಯೂರ್ ಇರುವಂತ ಗೋಲ್ಡ್ ಅನ್ನ ತಗೊಳೋದಕ್ಕೆ, ಪಡ್ಕೊಳ್ಳೋದಕ್ಕೆ ಅಕ್ವಾರೆಜಿಯಾನ ಯೂಸ್ ಮಾಡ್ತಾರೆ. ಇಟ್ ಈಸ್ ಫ್ಯೂಮಿಂಗ್ ಅಂಡ್ ಮೋಸ್ಟ್ ಕರೋಸಿಂಗ್ ಲಿಕ್ವಿಡ್. ಅಂದ್ರೆ ಫ್ಯೂಮಿಂಗ್ ಅಂದ್ರೆ ಹೊಗೆ ಆಡ್ತಾ ಇರುವಂತದ್ದು, ಸ್ಮೋಕ್ ಬರ್ತಾ ಇರುವಂತಹ ಲಿಕ್ವಿಡ್, ಜೊತೆಗೆ ಕರೋಜನ್ ಅನ್ನು ಮಾಡುವಂತಹ
ಲೇಯರ್ಸ್ ಅನ್ನು ತೆಗೆದುಹಾಕುವಂತ ಮೆಟಲ್ಸ್ ಮೇಲಿರುವಂತಹ ಲೇಯರ್ಸ್ ಅನ್ನು ತೆಗೆದುಹಾಕುವಂತ ಕೆಪಾಸಿಟಿ ಇರುವಂತಹ ಲಿಕ್ವಿಡ್ ಇದು ಯಾವುದು ಆಕ್ವಾ ರೆಜಿಯಾ. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ, ಇದು ಅರ್ಥ ಆಯ್ತಾ. ಫೋರ್ತ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಅದೇನಂದ್ರೆ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಸಾಲ್ಟ್ ಸೊಲ್ಯೂಷನ್ ಆಫ್ ಅದರ್ ಮೆಟಲ್ಸ್. ನೋಡ್ರಿ, ನಾನ್ ಮೆಟಲ್ಸ್ ಅಲ್ಲ, ಸಾಲ್ಟ್ ಸೊಲ್ಯೂಷನ್ ಆಫ್ ಅದರ್ ಮೆಟಲ್ಸ್ ಜೊತೆ ಒಂದು ಮೆಟಲ್ ಏನಾದ್ರೂ ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕು. ಈಗ ಇಲ್ಲಿ ಬರ್ದಿದ್ದೀನಿ, ವೆನ್ ಮೆಟಲ್ ಎ ರಿಯಾಕ್ಟ್ಸ್ ವಿತ್ ಸೊಲ್ಯೂಷನ್ ಆಫ್ ಅದರ್ ಮೆಟಲ್ ಸಾಲ್ಟ್ ಬಿ, ಅವಾಗ ಏನಾಗುತ್ತೆ, ಸಾಲ್ಟ್ ಸೊಲ್ಯೂಷನ್ ಆಫ್ ಎ, ಸಾಲ್ಟ್ ಸೊಲ್ಯೂಷನ್ ಇದ್ದಿದ್ದೇನು ಬಿ ಇದೆ, ವಿಚ್ ಇಸ್ ದೇರ್ ಇನ್ ಸಾಲ್ಟ್ ಸೊಲ್ಯೂಷನ್, ಬಿ ಮೆಟಲ್ ಇಸ್ ದೇರ್ ಬಟ್ ದಟ್ ಈಸ್ ಡಿಸ್ಪ್ಲೇಸ್ಡ್. ಅದನ್ನ ಕಿತ್ತು ಹೊರಗಡೆ ವಸ್ತು ಇದೇನಾಗುತ್ತೆ, ಅದನ್ನ ಡಿಸ್ಪ್ಲೇಸ್ ಮಾಡಿ ಮೆಟಲ್ ಎ ಏನ್ ಮಾಡುತ್ತೆ, ಆ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ತಾನೇ ಸೇರ್ಕೊಳ್ಳುತ್ತೆ. ಮೆಟಲ್ ಎ ಬಿಕಮ್ಸ್ ದ ಪಾರ್ಟ್ ಆಫ್ ಸಾಲ್ಟ್ ಸೊಲ್ಯೂಷನ್ ಅಂಡ್ ದೆನ್ ಮೆಟಲ್ ಬಿ ವಿಚ್ ವಾಸ್ ದೇರ್ ಇನ್ ಸಾಲ್ಟ್ ಸೊಲ್ಯೂಷನ್ ಇಟ್ ಗೆಟ್ಸ್ ರಿಮೂವ್ಡ್. ಅರ್ಥ ಆಯ್ತಾ. ಆದ್ರೆ ಈ ರೀತಿ ಆಗೋದ್ರಲ್ಲಿ ಒಂದು ಕಂಡೀಷನ್ ಇದೆ, ಏನಂದ್ರೆ ಈ ಮೆಟಲ್ ಎ ಅಂತ ಏನ್ ತಗೊಂತೀವಿ ಅಂದ್ರೆ ಸಪರೇಟ್ ಆಗಿರುವಂತ ಮೆಟಲ್ ಇನ್ನೊಂದು ಮೆಟಲಿನ ಸಾಲ್ಟ್ ಸೊಲ್ಯೂಷನ್ ಒಳಗಡೆ ಹಾಕ್ತಿವಲ್ಲ, ಇನ್ನೊಂದು ಮೆಟಲಿನ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಯಾವ ಮೆಟಲ್ ಇದೆ ಅದಕ್ಕಿಂತ ಹೆಚ್ಚಿಗೆ ರಿಯಾಕ್ಟಿವ್ ಮೆಟಲ್ ಇರಬೇಕು, ಮೆಟಲ್ ಎ ಇರಬೇಕು, ಸಪರೇಟ್ ಆಗಿ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಹೋಗುವಂತ ಮೆಟಲ್ ಇರಬೇಕು. ಹಾಗಾದ್ರೆ ಮಾತ್ರ ಅದು ಸಾಲ್ಟ್ ಸೊಲ್ಯೂಷನ್ ಇರುವಂತಹ ಮೆಟಲ್ ಅನ್ನ ಡಿಸ್ಪ್ಲೇಸ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರ್ತದೆ. ಅರ್ಥ ಆಯ್ತಾ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಮತ್ತೆ ಈ ಕೆಮಿಕಲ್ ರಿಯಾಕ್ಟಿವಿಟಿ ಚಾರ್ಟ್ ಅಥವಾ ಮೆಟಲ್ಸ್ ನ ರಿಯಾಕ್ಟಿವಿಟಿ ಚಾರ್ಟ್ ಅನ್ನು ನೋಡಿ. ಇಲ್ಲಿ ಇರುವಂತಹ ಮೆಟಲ್ ನಲ್ಲಿ ಅಲ್ಯೂಮಿನಿಯಂ ಇದನ್ನ ನಾವು ಜಿಂಕ್ ಸಾಲ್ಟ್ ಸೊಲ್ಯೂಷನ್ ನಲ್ಲಿ ನಾವೇನಾದ್ರೂ ಹಾಕಿದ್ರೆ ಅಲ್ಯೂಮಿನಿಯಂ ಜಿಂಕ್ ಸಾಲ್ಟ್ ಸೊಲ್ಯೂಷನ್ ಅನ್ನ ಚೇಂಜ್ ಮಾಡಿ ಅಲ್ಲಿರುವಂತಹ ಜಿಂಕ್ ಅನ್ನ ತೆಗೆದಷ್ಟು ಅಲ್ಯೂಮಿನಿಯಂನ ಸಾಲ್ಟ್ ಸೊಲ್ಯೂಷನ್ ಅನ್ನೇ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಅಲ್ಯೂಮಿನಿಯಂ ಈಸ್ ಪ್ಲೇಸ್ಡ್ ಅಬೋವ್ ಇನ್ ದ ರಿಯಾಕ್ಟಿವಿಟಿ ಸೀರೀಸ್, ಇಟ್ ಈಸ್ ಮೋರ್ ರಿಯಾಕ್ಟಿವ್. ಅದೇ ಜಿಂಕ್ ಮೆಟಲ್ ಅನ್ನ ಅಲ್ಯೂಮಿನಿಯಂ ಸಾಲ್ಟ್ ಸೊಲ್ಯೂಷನ್ ನಲ್ಲಿ ನಾವೇನಾದ್ರೂ ಹಾಕಿದ್ರೆ, ಜಿಂಕ್ ನೋಡ್ರಿ ಅಲ್ಯೂಮಿನಿಯಂಗಿಂತ ಕೆಳಗಡೆ ಇದೆ, ಇದು ಕೆಳಗಡೆ ಇರೋದ್ರಿಂದ ಇದರಷ್ಟು ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ನಾವು ಈ ಜಿಂಕ್ ಮೆಟಲ್ ಅನ್ನ ಅಲ್ಯೂಮಿನಿಯಂ ಸಾಲ್ಟ್ ಸೊಲ್ಯೂಷನ್ ನಲ್ಲಿ ಹಾಕಿದ್ರೆ ಅದು ಇದನ್ನ ತೆಗೆದೋಸೆ ಅಂತ ಕೆಪಾಸಿಟಿ ಇಲ್ಲ. ಯಾಕಿಲ್ಲ ಅಂದ್ರೆ ಇದಕ್ಕಿಂತ ವೀಕ್ ಐತಿದು. ಅರ್ಥ ಆಯ್ತಾ. ಹಾಗಾಗಿ ಸ್ಟ್ರಾಂಗ್ ಇರೋದು ವೀಕ್ ಇರೋದನ್ನ ತಮ್ಮ ಮೆಟಲ್ ಸೊಲ್ಯೂಷನ್ ಅದರ ಸಾಲ್ಟ್ ಸೊಲ್ಯೂಷನ್ ಇಂದ ತೆಗೆದು ಹಾಕುವಂತ ಕೆಪಾಸಿಟಿ ಇರುತ್ತೆ. ಆದರೆ ವೀಕ್ ಇರೋದನ್ನ ನಾವು ವೀಕ್ ಇರೋ ಮೆಟಲ್ ಅನ್ನ ಸ್ಟ್ರಾಂಗ್ ಇರೋ ಮೆಟಲಿನ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಹಾಕಿದ್ರೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನು ತೋರಿಸಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಸಹ ಒಂದು ಎಕ್ಸ್ಪೆರಿಮೆಂಟ್ ಅನ್ನೇ ಕೊಟ್ಟಿದ್ದಾರೆ, ಅದನ್ನು ಸಹ ಈಗ ನೋಡೋಣ. ಮೊದಲನೇ ಟೆಸ್ಟ್ ನೋಡಿ, ಕಾಪರ್ ಸಲ್ಫೇಟ್ನಲ್ಲಿರುವಂಥ ಐರನ್ ನಲ್ಲಿ ಏನು ಮಾಡುತ್ತೆ, ಕಾಪರ್ ಸಲ್ಫೇಟ್ನಲ್ಲಿರುವಂಥ ಕಾಪರನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಕಲರ್ ಚೇಂಜ್ ಆಗುತ್ತೆ. ಆದರೆ ಐರನ್ ಸಲ್ಫೇಟ್ನಲ್ಲಿರುವಂತಹ ಕಾಪರ್ ವಯರ್ ಐರನನ್ನು ಡಿಸ್ಪ್ಲೇಸ್ ಮಾಡೋಕ್ಕಾಗಲ್ಲ. ಯಾಕಾಗಲ್ಲ, ಕಾಪರ್ ಐರನ್ಗಿಂತ ಲೋ ರಿಯಾಕ್ಟಿವಿಟಿಯನ್ನು ಹೊಂದಿದೆ, ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಕೆಳಗಡೆ ಇದೆ. ಅರ್ಥ ಆಯ್ತಾ. ನೋಡಿ, ಕಾಪರನ್ನು ಐರನ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಹಾಕಿದಾಗ ಕಲರ್ ಚೇಂಜ್ ಆಗಲಿಲ್ಲ. ಅದೇ ಐರನನ್ನು ಬ್ಲೂ ಕಲರ್ನಲ್ಲಿರುವಂಥ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಹಾಕಿದಾಗ ರಿಯಾಕ್ಷನ್ ಆಗಿ ಫೆರಸ್ ಸಲ್ಫೇಟ್ ಸೊಲ್ಯೂಷನ್ ಆಯಿತು, ಕಲರ್ ಚೇಂಜ್ ಆಯಿತು. ಜೊತೆಗೆ ಈ ನೇಲ್ ಮೇಲೆ ಬ್ರೌನ್ ಕಲರ್ ಡೆಪಾಸಿಟ್ ಸಹ ಆಯಿತು, ಕಾಪರ್ ಸಪ್ರೇಟ್ ಆಗಿ ರಿಲೀಸ್ ಆಯಿತು. ಈ ಕೆಮಿಕಲ್ ಫಾರ್ಮುಲಾ ಸಹ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡೋದೇನೆಂದ್ರೆ, ಯಾವಾಗ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಇವು ರಿಯಾಕ್ಟ್ ಆದ್ರೆ ಏನಾಗುತ್ತೆ ಅಂತ. ವೆನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್ ದೇರ್ ಪ್ರೊಡ್ಯೂಸಸ್ ಅಯಾನಿಕ್ ಕಾಂಪೌಂಡ್ಸ್. ಎಕ್ಸಾಮಿನೇಷನ್ಗಳಲ್ಲಿ ಮೆಟಲ್ ಕ್ಲೋರಿನ್ ಜೊತೆ ಮೆಟಲ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತ ಭಾಳ ಸಲ ಕೇಳಿದರೆ, ಅದನ್ನು ಸಹ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವೆರಡೂ ಸಹ ನಾನ್ ಮೆಟಲ್ಸೇ, ಆದರೆ ಇವುಗಳಲ್ಲಿ ನಾವು ಇದನ್ನು ಸಪ್ರೇಟಾಗಿ ಸ್ಟಡಿ ಮಾಡಿದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ಸ್ಟಡಿ ಮಾಡೋಣ. ಮೆಟಲ್ಸ್ ಕ್ಲೋರಿನ್ ಜೊತೆ ರಿಯಾಕ್ಟ್ ಆದಾಗ ಅಯೋನಿಕ್ ಕ್ಲೋರೈಡ್ಸನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೋಡಿಯಂ ಮತ್ತು ಕ್ಲೋರಿನ್ ರಿಯಾಕ್ಟ್ ಆದಾಗ ಸೋಡಿಯಂ ಕ್ಲೋರೈಡ್ ಆಯಿತು, ಕ್ಯಾಲ್ಸಿಯಂ ಮತ್ತು ಕ್ಲೋರಿನ್ ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಕ್ಲೋರೈಡ್ ಆಯಿತು, ಮೆಗ್ನೀಷಿಯಂ ಮತ್ತು ಕ್ಲೋರಿನ್ ರಿಯಾಕ್ಟ್ ಆದಾಗ ಮೆಗ್ನೀಷಿಯಂ ಕ್ಲೋರೈಡ್ ಆಯಿತು, ಜಿಂಕ್ ಮತ್ತು ಕ್ಲೋರಿನ್ ರಿಯಾಕ್ಟ್ ಆದಾಗ ಜಿಂಕ್ ಕ್ಲೋರೈಡ್ ಆಯಿತು. ಈ ರೀತಿ ರಿಯಾಕ್ಷನ್ ಆಗ್ತವೆ. ಎಲ್ಲ ಸಂದರ್ಭದಲ್ಲೂ ಸಹ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದನೋ ಇಲ್ವೋ ಅನ್ನೋಂಥದ್ದನ್ನು ಸಹ ನೀವು ಸ್ಟಡಿ ಮಾಡಬೇಕು. ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಮೆಟಲ್ಸ್ ಮತ್ತು ಹೈಡ್ರೋಜನ್ ಇವು ರಿಯಾಕ್ಟ್ ಆದಾಗ ಏನಾಗುತ್ತೆ ಅನ್ನೋದನ್ನು ಸಹ ಇನ್ನೊಂದು ಅಡಿಷ್ನಲ್ ಕೆಮಿಕಲ್ ಪ್ರಾಪರ್ಟಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಅದು ಏನು ಅಂದರೆ, ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಹೈಡ್ರೈಡ್ಸ್ ಆರ್ ಫಾರ್ಮ್ಡ್. ಮತ್ತೊಂದು ಸಾರಿ ಹೇಳ್ತೀನಿ, ಹೈಡ್ರೋಜನ್ ಸಹ ನಾನ್ ಮೆಟಲ್. ನಿಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೆಲ್ಪ್ ಆಗಲಿ ಅಂತ ಈ ಅಡಿಷ್ನಲ್ ಆಗಿ ಹೇಳ್ತಿರೋದು ಅಷ್ಟೇ. ಫಾರ್ ಎಕ್ಸಾಂಪಲ್, ವೆನ್ ಸೋಡಿಯಂ ಆ್ಯಂಡ್ ಹೈಡ್ರೋಜನ್ ಆರ್ ರಿಯಾಕ್ಟೆಡ್ ಅಂದರೆ ಇದನ್ನು ಹೀಟ್ ಮಾಡಿದಾಗ ರಿಯಾಕ್ಟ್ ಆದಾಗ ಸೋಡಿಯಂ ಹೈಡ್ರೈಡ್ ಆಯಿತು, ಕ್ಯಾಲ್ಸಿಯಂ ಮತ್ತು
ಹೈಡ್ರೋಜನ್ ರಿಯಾಕ್ಟ್ ಮಾಡಿದಾಗ ಕ್ಯಾಲ್ಸಿಯಂ ಹೈಡ್ರೇಟ್ ಆಯಿತು. ಪೊಟ್ಯಾಷಿಯಂ ಮತ್ತು ಹೈಡ್ರೋಜನನ್ನು ರಿಯಾಕ್ಟ್ ಮಾಡಿದಾಗ ಪೊಟ್ಯಾಷಿಯಂ ಹೈಡ್ರೇಟ್ ಆಯಿತು. ಮೆಗ್ನೀಷಿಯಂ ಮತ್ತು ಹೈಡ್ರೋಜನನ್ನು ರಿಯಾಕ್ಟ್ ಮಾಡಿದಾಗ ಮೆಗ್ನೀಷಿಯಂ ಹೈಡ್ರೇಟ್ ಆಯಿತು. ಆದರೆ ಒಂದು ವಿಷಯ ನೆನಪಿಟ್ಕೊಳ್ರಿ, ಇದೆಲ್ಲವನ್ನೂ ಸಹ ಹೀಟ್ ಮಾಡಲೇಬೇಕು. ಸ್ನೇಹಿತರೆ, ಇಲ್ಲಿವರೆಗೂ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅನ್ನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ರ. ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಷನ್ ಜೊತೆಗೆ ಇನ್ನೋವೇಟಿವ್ ಆಗಿ ಯಾವ ರೀತಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಪ್ರಿಪೇರ್ ಆಗಬೇಕು ಅದೆಲ್ಲ ನೋಡಿದ್ರ. ನಾಳಿನ ಎಪಿಸೋಡ್ನಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಮತ್ತು ಅಯಾನ್ಸ್ ಮತ್ತು ಅಯಾನಿಕ್ ಕಾಂಪೌಂಡ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಸೋಣ. ನಾಳಿನ ಎಪಿಸೋಡ್ನಲ್ಲಿ ಮುಂದಿನ ಟಾಪಿಕ್ಗಳನ್ನು ಸ್ಟಡಿ ಮಾಡ್ತಾ ಹೋಗೋಣ. ಯಾಕಂದ್ರೆ ಒಂದೇ ಎಪಿಸೋಡ್ನಲ್ಲಿ ಎಲ್ಲದನ್ನೂ ಹೇಳ್ತಾ ಹೋದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ಇನ್ನು 2 ಎಪಿಸೋಡ್ಗಳಲ್ಲಿ ಈ ಲೆಸನ್ ಅನ್ನೇ ಕಂಪ್ಲೀಟ್ ಆಗಿ ಮುಗಿಸೋಣ. ನೆಕ್ಸ್ಟ್ ಸೈನ್ಸ್ ಲೆಸನ್ಗೆ ಹೋಗೋಣ. ಇಲ್ಲಿವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.